11 ನಾವು ಧ್ಯಾನಿಸಲು ಹೋಗ್ತೇವೆ. ಮತ್ತಾಯ 6:11. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮ್ಮ ಅನುದಿನದ ಆಹಾರ ನಮಗೆ ಕೊಡಿರಿ. ಓಕೆ, ನಮ್ಮ ಅನುದಿನದ ಆಹಾರ. ಈ ಒಂದು ವಚನ ನಾವು ಆಲಿಸುವಾಗ ಹಟ್ಸನ್ ನಿಮ್ಮ ಮನಸ್ಸಿಗೆ ಏನ್ ಬರ್ತಾ ಇದೆ? ನಮ್ಮ ಅನುದಿನ ಆಹಾರವನ್ನು ನಮಗೆ ಕೊಡಿರಿ. ಸರ್, ನಮಗೆ ಆಧ್ಯಾತ್ಮಿಕವಾಗಿ ನೋಡುವಾಗ ಅನುದಿನದ ವಚನನೇ ಒಂದು ದಿನಕ್ಕೆ ಏನ್ ಬೇಕು, ಈ ದಿನಕ್ಕೆ ಅದು ವಚನ ಸಿಗ್ತಾ ಇದೆ. ಅದು ಅನುದಿನದ ಆಹಾರ ಆಗ್ತಾ ಇದೆ ನಮ್ಮ ಕಡೆ ನೋಡೋದು. ಅಂದ್ರೆ ವಚನನೂ ಒಂದು ಆಹಾರವಾಗಿದೆ. ಪ್ರಾಕ್ಟಿಕಲ್ ಆಗಿ ನಾವು ಆಹಾರ ಅಂತ ಹೇಳುವಾಗ ನಮ್ಗೆ ಗೊತ್ತು, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇನ್ನು ಏನೆಲ್ಲ ಇದೆ ಅದು ಆಹಾರ ಆಗುತ್ತೆ. ಓಕೆ, ಇಲ್ಲಿ ಹಟ್ಸನ್ ಅಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಇದು ಅರ್ಥ ಮಾಡಬೇಕಾದ್ರೆ ಮತ್ತಾಯನ ಶುಭ ಸಂದೇಶ ಈಗ ಪರಿಣಾಮ ಪ್ರಾರ್ಥಿಸಿದ್ದಾರೆ, ಅದು 4:4 ಓದುವಾಗ ಅದಕ್ಕೆ ಯೇಸು ಸ್ವಾಮಿ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಸೊ ಮನುಷ್ಯನಿಗೆ ಬದುಕಬೇಕಾದ್ರೆ ಇಲ್ಲಿ 2 ವಿಷಯಗಳು ನಾವು ನೋಡ್ತಾ ಇದ್ದೀವಿ. ಒಂದು ಆಹಾರ, 2 ದೇವರ ವಾಕ್ಯ. ಸೊ ಇದೆರಡೂ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ. ಇದೆರಡೂ ಸೇರಿನೇ ಮನುಷ್ಯನಿಗೆ ಬದುಕಲು ಸಾಧ್ಯ. ಇದು ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯ 3ನೇ ವಾಕ್ಯದ ಅದೇ ವಚನವಾಗಿದೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಾಕ್ಯ. ಮಾನವನು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು. ಮಾನವನು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ಮಾನವನು ಊಟದಿಂದ ಮಾತ್ರವಲ್ಲ, ಹೇಗೆ ಬದುಕುವುದು? ದೇವರ ಆಡುವ ಪ್ರತಿಯೊಂದು ನುಡಿ, ದೇವರ ಆಡುವ ಪ್ರತಿಯೊಂದು ಮಾತು, ದೇವರ ವಾಕ್ಯದಿಂದಲೂ ಮಾನವನು ಜೀವಿಸುತ್ತಾ ಇದ್ದಾರೆ. ಪ್ರಿಯರೇ, ಈ ವಚನಕ್ಕಾಗಿ ನಾನು ರೆಡಿ ಮಾಡುವಾಗ ನನ್ಗೆ ಏನು ಮನಸ್ಸಿಗೆ ಬರ್ತಾ ಇರ್ಲಿ, ಈ ಅನುದಿನ ಆಹಾರ ನಮ್ಗೆ ಕೊಡಿ. ಸೊ ಇದು ಓದುವಾಗ ನನ್ಗೆ ಅಷ್ಟೊಂದು ಪಿಕ್ಚರ್ ಬರ್ತಾ ಇರ್ಲಿಲ್ಲ. ಸೊ ಸುಮಾರು ಅದ್ರ ಬಗ್ಗೆ ಧ್ಯಾನಿಸಿದೆ, ಆದ್ರೆ ಏನಿದೆ ಅದಕ್ಕೆ ಹೇಳಕ್ಕೆ? ಇಲ್ಲಿ ನಂತರ ಸ್ವಲ್ಪ ಸ್ವಲ್ಪವಾಗಿ ದೇವರು ಒಂದೊಂದಾಗಿ ತೋರಿಸಿಕೊಟ್ರು. ಸೊ ಪ್ರಿಯರೇ, ಮನುಷ್ಯನಿಗೆ ಶರೀರವಿದೆ, ಮನಸ್ಸಿದೆ, ಆತ್ಮವಿದೆ. ಸೊ ಮನುಷ್ಯನ ಊಟ ಎಂದು ಹೇಳುವಾಗ ಪ್ರಿಯರೇ, ಶರೀರಕ್ಕೂ ಊಟ ಬೇಕು, ಮನಸ್ಸಿಗೂ ಊಟ ಬೇಕು, ಆತ್ಮಕ್ಕೂ ಊಟ ಬೇಕು. ಓಕೆ, ಸೊ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ದೇವರು ವಾಕ್ಯದಲ್ಲಿ ಮಾನವನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತುಗಳಿಂದ. ಅದೇ ವಚನ ಯೇಸು ಸ್ವಾಮಿ ಮತ್ತಾಯ 4:4 ಹೇಳ್ತಾ ಇದ್ದಾರೆ, ಸೇಮ್ ಥಿಂಗ್. ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ವಾಕ್ಯದಿಂದಲೂ. ಇನ್ನು ಅದುವರೆಗೆ ಇನ್ನೊಂದು ಪಾಯಿಂಟ್ ಹೇಳಕ್ ಆಗ್ತಾ ಇರ್ಲಿಲ್ಲ, ಕಾರಣ ಪರಮ ಪ್ರಸಾದ ನಮ್ಗೆ ಅದುವರೆಗೆ ಕೊಡಲಾಗಿಲ್ಲ. ಪರಮ ಪ್ರಸಾದ ಕೊಟ್ಟ ನಂತರ ನಾವು ಚರಿತ್ರದಲ್ಲಿ ನೋಡುವಾಗ ಕಾಣಬಹುದು, ಎಷ್ಟೋ ಸಂದರ್ಭಗಳು ಬರೀ ಪರಮ ಪ್ರಸಾದವನ್ನು ತಗೊಂಡು ಮಾತ್ರ ಬದುಕಿದವರಿದ್ದಾರೆ. ಸೊ ಪ್ರಿಯರೇ, ನಮಗೆ ಬೇಕು ಶರೀರಕ್ಕೂ ಆಹಾರ, ಮನಸ್ಸಿಗೂ ಆಹಾರ, ಆತ್ಮಕ್ಕೂ ಆಹಾರ. ಸೊ ನಾವು ಅನುದಿನ ಆ ಆಹಾರವನ್ನು ನಮಗೆ ಕೊಡಿ ಎಂದು ಪ್ರಾರ್ಥಿಸುವಾಗ ನಮ್ಮ ಮನಸ್ಸಿಗೆ ಬರೋದು ಬರೀ ಏನು? ದಿನ ಊಟ ಮಾಡೋದು, ದಿನ ಊಟ ಮಾಡೋದು ಮಾತ್ರನೇ. ಅದಿದೆ, ಇಲ್ಲ ಅಂತಲ್ಲ, ಅದಿದೆ, ಅದರ ಬಗ್ಗೆ ನಾವು ಚಿಂತಿಸಬೇಕು. ಆದರೆ ಅದೇ ಗ್ರಾವಿಟಿಯಲ್ಲಿ ನಾವು ಪ್ರಾರ್ಥಿಸುವುದು, ಇವತ್ತು ನನಗೆ ಬೇಕಾಗಿರುವ ವಚನ ಕೊಡಿ ಸ್ವಾಮಿ.
ನಾವು ಯಾರಾದ್ರೂ ಪ್ರಾರ್ಥಿಸಿದೀವ? ನಮ್ಗೆ ಒಂದೊಂದು ದಿನಕ್ಕೂ ಬದುಕುವುದಕ್ಕೆ ದೇವರು ಒಂದೊಂದು ವಚನ ಕೊಡ್ತಾರೆ. ಮೇ ಬಿ ನಾವು ಭಾಗ್ಯವಂತರು. ಈ ಮುಂಜಾನೆ ನಮ್ಗೆ ಯಾರ ಮುಖಾಂತರ ಆದ್ರೂ ವಚನ ಓದುವಾಗ ನಮ್ಗೊಂದು ವಚನ ಸಿಕ್ಕೇ ಸಿಗ್ತದೆ, ಒಂದು ಟಚ್ ಆಗುವ ವಚನ ಸಿಕ್ಕೇ ಸಿಗ್ತದೆ. ಅದು ನಿಮಗೆ ಅನುದಿನದ ಆಹಾರ. ಅದು ನಾವು ಪ್ರಾರ್ಥಿಸಿದ್ರೇನೆ ನಮಗೆ ಸಿಕ್ಕುವುದು. ಪ್ರಿಯರ, ನಿಜ ಹೇಳೋದಾದ್ರೆ ನೋಡಿ, ಕೆಲವರು ವಚನ ಕೊಡುವಾಗ, ಜಸ್ಟ್ ಉದಾಹರಣೆಗೆ ನೋಡಿದ್ರೆ, ದೊಡ್ಡ ಪ್ರೀಚರ್ಸ್ ಕನ್ವೆನ್ಷನ್ ನಡೆಸುವಾಗ, ಮೇ ಬಿ ಸಜಿತ್ ಬ್ರದರ್, ಭಯಂಕರ ಅದ್ಭುತಗಳೆಲ್ಲ ನಡೀತದೆ, ದೊಡ್ಡ ಮಿರಕಲ್ಸ್ ಎಲ್ಲ ಕಾಣ್ಬೋದು. ಆದ್ರೆ ನಮ್ಗೇನೋ ಅಷ್ಟು ಒಳಗಡೆ ಅಷ್ಟು ಒಂದು ತೃಪ್ತಿ ಬರ್ಬೇಕಂತ ಇಲ್ಲ. ಏನ್ ಹೇಳ್ತೀರಿ ಬಿನಾಯಕ? ಸರ್, ಖಂಡಿತವಾಗ್ಲು ಆತ್ಮದಲ್ಲಿ ಏನಷ್ಟು ತೃಪ್ತಿ ಬರ್ಬೇಕಂತಿಲ್ಲ. ಅಥವಾ ದೊಡ್ಡ ಪ್ರೀಚರ್ಸ್ ಯಾರೇ ಆದ್ರೆ, ನಾವು ಒಬ್ಬೊಬ್ಬರ ಹೆಸರು ಹೇಳುವುದು ಸರಿ ಬರಲ್ಲ, ಆದ್ರೆ ನಾನು ಹೇಳೋದು ಹೆಸರುವಾಸಿಗಳಾದವರು ಬರುವಾಗ ಕೆಲವೊಮ್ಮೆ ನಮ್ಗೆ ಅವ್ರದ್ದು ಪ್ರೀಚಿಂಗ್, ಅವ್ರದ್ದೊಂದು ಜನರಲ್ ಆಗಿರೋ ಪ್ರೀಚಿಂಗ್ ಎಲ್ಲರನ್ನೂ ಸೇರಿಸಿ ದೇವರು ಪ್ರೀತಿಸ್ತಾರೆ, ಅದು ಇದು ಅಂತ ಹೇಳುವ ನಮ್ಗೆ ಅದು ದೊಡ್ಡ ಒಂದು ಟಚ್ ಬರ್ಬೇಕಂತಿಲ್ಲ. ಆದ್ರೆ ನಮ್ದೇ ಆ ವೇವ್ ಲೆಂತ್ ಅಲ್ಲಿ, ನಮ್ದೇ ಆ ಒಂದು ಫ್ರೀಕ್ವೆನ್ಸಿಯಲ್ಲಿರುವ ಪ್ರೀಚರ್ ಆದ್ರೆ ಅದೇ ವಚನಗಳು ನಮ್ಗೆ ಸಿಕ್ಕುವಾಗ ಏನು ಹೆಸರುವಾಸಿ ಆಗ್ಬೇಕಂತಿಲ್ಲ. ನಮ್ ಪ್ರೇ ಗ್ರೂಪ್ ಅಲ್ಲಿರುವ ಯಾರಾದ್ರೂ ಒಬ್ರು ವಚನ ಕೊಡುವಾಗ, ನಮ್ದೇ ಆ ಮೈಂಡ್ ಸೆಟ್ ಅಲ್ಲಿ ಇರುವಾಗ ನಮ್ಗೆ ಅದು ತುಂಬಾ ನಮ್ಗೆ ಅನಿಸ್ತದೆ, ಓ ಇದು ನನಗಾಗಿ, ಇದು ಸರಿ, ಕರೆಕ್ಟ್, ಈ ವಚನ ಕರೆಕ್ಟ್ ಇದೆ. ಪ್ರಿಯರೇ, ಅದು ನಮ್ಗೆ ಆ ದಿನ ಇಡೀ ನಮ್ಗೆ ಟಚ್ ಆಗುವ ಒಂದು ವಚನ ಆಗಿರುತ್ತದೆ. ಇದು ನಮ್ಗೆ ಅನುದಿನ ಆಹಾರದ ಭಾಗವಾಗಿದೆ. ಇನ್ನು ಮೂರನೇದಾಗಿ, ನಮ್ಮಲ್ಲಿ ಮೋಸ್ಟ್ಲಿ ಎಲ್ಲರೂ ಬಲಿಪೂಜೆಗೆ ಹೋಗೋರು ಉಂಟು. ಆದ್ರೆ ಒಂದು ಪ್ರಾರ್ಥಿಸಿ ಬಲಿಪೂಜೆಗೆ ಹೋಗಿ ನೋಡಿ, ಸ್ವಾಮಿ ಇವತ್ತು ನನಗೆ ಆ ಪರಮ ಪ್ರಸಾದವನ್ನು ತಗೊಳ್ಳುವ ಕೃಪೆ ನನಗೆ ಕೊಡಿ, ಸಿದ್ಧರಾಗಿ ಒಂದು ಹೋಗಿ ನೋಡಿ. ಆಗ ಸಿಕ್ಕುವ ಆ ಒಂದು ಪರಮ ಪ್ರಸಾದಕ್ಕೆ ಇರುವ ಒಂದು ವೈಟೇಜ್, ಆ ಒಂದು ಜುಮ್ ಅಂತ ಬರೋ ಅನುಭವ ಸಾಧಾರಣ ಮಾಮೂಲಿ ಹೋಗುವುದ್ರಲ್ಲಿ ನಮ್ಗೆ ಸಿಗ್ಬೇಕಂತಿಲ್ಲ. ಯಾಕಂದ್ರೆ ನಾವು ಪ್ರಾರ್ಥಿಸಿ ನಮ್ಗೆ ಸಿಕ್ಕುವುದು, ಪ್ರಾರ್ಥಿಸಿ ಸಿಕ್ಕುವುದ್ರಲ್ಲಿ ಒಂದು ಪ್ರತ್ಯೇಕತೆ ಇದೆ. ಒಂದು ಮಕ್ಕಳಿಲ್ಲ ಅವಸ್ಥೆಯಲ್ಲಿ ತುಂಬಾ ಪ್ರಾರ್ಥಿಸಿ ಒಂದು ಮಗು ಸಿಕ್ಕಿದ್ರೆ ಅದು ತುಂಬಾ ಶ್ರೇಷ್ಠವಾಗಿ ಕಾಣುತ್ತೆ. ಆದ್ರೆ ಮಾಮೂಲಿ ಮದುವೆ ಆಗಿ 1-2 ತಿಂಗಳಲ್ಲಿ ಮಗು ಆದ್ರೆ ಅದೇನ್ ದೊಡ್ಡ ವಿಷಯವಾಗಿ ನಾವು ಕಾಣಲ್ಲ. ಪ್ರಿಯರೇ, ನಮ್ಗೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ಎಲ್ಲಾ ಐಟಮ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಆದ್ರೆ ನಾವು ಪ್ರಾರ್ಥಿಸಿ ತಗೊಳ್ಳುವುದಾದ್ರೆ ಅದಕ್ಕೆ ಒಂದು ವೈಟೇಜ್ ಇದ್ದೇ ಇರ್ತದೆ. ಸೊ ಯೇಸ್ವಾಮಿ ಹೇಳ್ತಾ ಇದ್ರು, ಇದು ಯಾರೀ ಪ್ರಾರ್ಥನೆ ಮಾಡ್ಬೇಕು? ಬೆಡವರ? ದಯಾಲ್? ಪ್ರತಿಯೊಬ್ಬರು, ದೇವರಲ್ಲಿ ವಿಶ್ವಾಸಿಸುವ ಪ್ರತಿಯೊಬ್ರು. ಪ್ರತಿಯೊಬ್ಬರು. ನಾನು ಹೇಳಿದ್ರೆ ಫ್ರಿಡ್ಜ್ ಅಲ್ಲಿ ಬೇಕಾದಷ್ಟು ಇರೋ ವ್ಯಕ್ತಿನು, ಎಷ್ಟೋ ಜನರಿಗೆ ಫ್ರಿಡ್ಜ್ ಅಲ್ಲಿ ಎಲ್ಲಾ ಸ್ವೀಟ್ಸು ಎಲ್ಲಾ ಐಟಮ್ಸ್ ಇರ್ತದೆ, ಅವ್ರನ್ನ ತಿನ್ನಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಒಂದು ಪ್ರಾರ್ಥನೆ ಮಾಡಿ ನೋಡಿ, ಆ ಪ್ರಾರ್ಥಿಸಿ ನಾವು ಪಡೆಯುವ ಅದಕ್ಕೆ ಅದರದೇ ಆಗಿರುವ ಒಂದು ಪ್ರತ್ಯೇಕತೆ ಇದೆ. ಸೊ ಪ್ರಿಯರೀಗ ನಾವು ಇದು ಪ್ರಾರಂಭಿಸುವಾಗ ನಾವು ಅರ್ಥ ಮಾಡಬೇಕು, ಅನುದಿನ ಆಹಾರ ಎಂದು ಹೇಳುವಾಗ ಬರೀ ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರವಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ದೇವರ ವಾಕ್ಯ ಆಲಿಸುವಾಗ ನಮ್ಮ ಮನಸ್ಸು ಹಗುರವಾಗ್ತದೆ, ಜುಮ್ ಅಂದಾಗ್ತದೆ, ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳುವ ಅವಸ್ಥೆ ಬರುತ್ತದೆ. ಇನ್ನು ಅನುದಿನ ಆಹಾರಕ್ಕಾಗಿ ಪ್ರಾರ್ಥಿಸಿ ನಾವು ಪರಮ ಪ್ರಸಾದದಲ್ಲಿ ಸ್ವೀಕರಿಸುವಾಗ ಆ ಪರಮ ಪ್ರಸಾದಕ್ಕೆ ನಮ್ಗೊಂದು ಪ್ರತ್ಯೇಕ ಅನುಭವ ಉಂಟಾಗ್ತದೆ. ಅದರಿಂದ ಪ್ರಿಯರೇ, ನಮ್ಮ ಮನಸ್ಸಿನಲ್ಲಿದೆ, ಅನುದಿನ ಆಹಾರ ನಮ್ಗೆ ಕೊಡಿ ಅಂತ ಹೇಳುವಾಗ ಬರೀ ಬಡವರು ಪ್ರಾರ್ಥಿಸುವ ಒಂದು ಪ್ರಾರ್ಥನೆ ಅಂತ ಹೇಳಿದ ಭಾವನೆ ಇದೆ. ಇಲ್ಲ, ಈಗ ತುಂಬಾ ಆಸ್ತಿವಂತರಿಗೂ ಎಲ್ಲಾ ಆಹಾರವೂ ತಿನ್ನಕ್ಕಾಗಲ್ಲ. ಎಲ್ಲ ಇದೆ, ಕೊಲೆಸ್ಟ್ರಾಲ್, ಶುಗರ್, ಅದು ಇದು ಎಲ್ಲ ಇದೆ. ಫ್ರಿಡ್ಜ್ ಅಲ್ಲಿ ಎಲ್ಲಾ ಐಟಮ್ಸ್ ಇದ್ರು ಮುಟ್ಟಕ್ಕೇನೆ ಆಗಲ್ಲ. ಒಂದು ಮೊಟ್ಟೆ ನೆಟ್ಟಿಗೆ ತಿನ್ನಕ್ ಆಗ್ತಾ ಇಲ್ಲ ಅಲ್ವಾ? ಕ್ರೇಟ್ ಲೆಕ್ಕದಲ್ಲಿ ಮನೆಯಲ್ಲಿ ಮೊಟ್ಟೆ ತಂದ್ರು ಅದು ಪೂರ್ತಿ ತಿನ್ನಕ್ ಆಗಲ್ಲ, ಅದ್ರೊಳಗಡೆ ಎಲ್ಲೋ ಈ ಕಡೆ ಇಟ್ಟು. ನಾನು ಹೇಳೋದೇನಂದ್ರೆ ಪ್ರಿಯರೇ, ನಾವು ಏನೇ ತಿಂದರು ಇದು ಪ್ರಾರ್ಥಿಸಿ ದೇವರು ನಮಗೆ, ನನ್ನ ಪ್ರಕಾರ ನಾವು ಪ್ರಾರ್ಥನೆಯ ಒಂದು ಆ ಕೊರತೆ ಏನೋ ಗೊತ್ತಿಲ್ಲ ನಮ್ಗೆ. ನಾವು ಇಷ್ಟ ಇರೋದೆಲ್ಲ ತಿನ್ನಕ್ಕೆ ನಮ್ಗೆ ಆಗ್ತಾ ಇಲ್ಲ.
ನಾವು ಪ್ರಾರ್ಥಿಸಿ. ಸೊ ಪ್ರಿಯರ್, ಈ 3 ವಿಷಯಗಳು ಅರ್ಥ ಮಾಡಬೇಕು. ಅನುದಿನ ಆಹಾರವನ್ನು ನಮಗೆ ಕೊಡಿ ಎಂದು ಹೇಳುವಾಗ ಈ ಮನಸ್ಸಿನ ಆಹಾರ ಬೇಕು ನಮಗೆ, ಶರೀರದ ಆಹಾರ ನಮಗೆ ಬೇಕು, ಆತ್ಮದ ಆಹಾರ ನಮಗೆ ಬೇಕು. ರೆಡಿಯಾಗಿ ಎಲ್ಲಾ ಐಟಮ್ ರೆಡಿ ಇದ್ರೂ ನಾವು ಪ್ರಾರ್ಥಿಸಬೇಕು. ಕಾರಣ ಇದೆಲ್ಲ ನಮ್ಗೆ ತಿನ್ನಕ್ಕಾಗುತ್ತದೋ ನಮ್ಗೆ ಗೊತ್ತಿಲ್ಲ, ಇದರಲ್ಲಿ ಏನೆಲ್ಲ ಅವಸ್ಥೆಗಳಿದೆ ನಮ್ಗೆ ಗೊತ್ತಿಲ್ಲ. ಸೊ ಈ ಪ್ರಾರ್ಥನೆ ಡೈಲಿ ಪ್ರಾರ್ಥಿಸಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಕೆಲವರು ಈಗ ಈ ಅದಾನಿ ಅಂಬಾನಿ ಎಲ್ಲ ಅನುದಿನ ಆಹಾರವನ್ನು ನಮ್ಗೆ ಕೊಡಿ ಎಂದು ಪ್ರಾರ್ಥಿಸಬೇಕಾ ಎಂಬ ಪ್ರಶ್ನೆ ಬರಬಹುದು. ದಯಾಳ, ಅವ್ರು ಯಾಕೆ ಪ್ರಾರ್ಥನೆ ಮಾಡ್ತಾರೆ ಬ್ರದರ್? ಅಲ್ಲ, ನಾವು ರೆಗ್ಯುಲರ್ ಆಗಿ ಥಿಂಕ್ ಮಾಡೋದ್ ನೋಡಿದ್ರೆ ಆದ್ರೆ ಅದು ಬರೀ ಶರೀರಕ್ಕೆ ಬೇಕಾಗಿರೋದು ಮಾತ್ರನೇ ಇರೋದು. ಬ್ರದರ್, ಅವರು ಪ್ರಾರ್ಥನೆ ಮಾಡ್ತಾರೆ, ಅವರು ದೇವ್ರ ಹತ್ರ ಹೇಳ್ತಾರೆ, ದೇವರೇ ನಿಮ್ಗೇನು ಬೇಕಾದ್ರೂ ನಮ್ಮ ಹತ್ರ ಕೇಳಿ ಅಂತೇಳಿ. ಅದರಿಂದ ಪ್ರಿಯರೇ, ಈ ಪ್ರಾರ್ಥನೆ ಒಂದು ಪಂಗಡದವರಿಗೆ, ಒಂದು ಲೆವೆಲ್ ಅಲ್ಲಿ ಇರೋರಿಗೆಲ್ಲ ನಾವು ಯಾಕಂದ್ರೆ ನಮ್ಮ ಮನಸ್ಸಿಗೆ ಆಹಾರ ಬೇಕು. ಮನಸ್ಸಿಗೆ ಆಹಾರ ಇಲ್ಲದೇನೆ ಈ ಗಾಂಧರಿಗ ಗಾಯಗಳೆಲ್ಲ ತುಂಬಿ ಕೊಂಡಿರೋದು. ಅವ್ರ ಹಾಗೆ ನೋಡಿದ್ರು, ಇವ್ರೀಗ ಮಾತಾಡಿದ್ರು, ಆದ್ರೂ ಅವ್ರ ಹಾಗೆ ಮಾಡಿ ಇಲ್ಲ. ಇದೆಲ್ಲ ಗಾಯವಾಗಿ ಒಳಗಡೆ ಬರಲು ಕಾರಣ ಏನು? ಈ ಪ್ರತ್ಯೇಕ ಒಂದು ರಿಟ್ರೀಟ್ ಟೈಮಲ್ಲಿ ನೋಡಿ, ತುಂಬಾ ಗಾಯ ಯಾರಿಗೆ ಬರುತ್ತೆ ಅಂತ ಗೊತ್ತಾ? ಈ ಓಡಾಡುವವರಿಗೆ ಜಾಸ್ತಿ ಗಾಯ ಬರುತ್ತೆ. ಕಾರಣ ಏನಂದ್ರೆ ಅವರಿಗೆ ವಚನ ಕೇಳಕ್ಕೆ ಕೂರಕ್ಕೆ ಆಗ್ತಾ ಇಲ್ಲ. ಈ ಕಡೆ ಹೋಗುವಾಗ ಏನೋ ಒಂದು ಸ್ವಲ್ಪ ಮಾತು, ಚುಚ್ಚು ಮಾತು, ಆ ಕಡೆ ಹೋಗುವಾಗ ಅದಿಲ್ಲ ಇದಿಲ್ಲ ಅಂತ ಹೇಳೋದು, ಈ ಕಡೆ ಹೋಗುವಾಗ ಇದಿಲ್ಲ ಅದಿಲ್ಲ ಅಂತ ಹೇಳೋದು. ಇಬ್ರು ವಚನ ಕೇಳಿಲ್ಲ, ಬರೀ ಈ ಮಾತುಗಳು ಮಾತ್ರ ಕೇಳುವಾಗ ನ್ಯಾಚುರಲಿ ಹೆಚ್ಚು ಗಾಯ ಬರೋದು ಈ ಓಡಾಡುವವರಿಗೆ. ಓಕೆ, ಯಾಕಂದ್ರೆ ಅವ್ರಿಗೆ ವಚನ ಕೇಳಕ್ಕೂ ರೆಡಿ ಇಲ್ಲ. ರೆಡಿ ಇಲ್ಲ ಅಂತಲ್ಲ, ಒಂದ್ ಚಾನ್ಸ್ ಸಿಕ್ಕಿ ಹೊರಗಡೆ ಹೋಗ್ಬಿಟ್ರೆ ಮುಗಿಯಿತು, ಅವ್ರ ಮತ್ತೆ ಒಳಗಡೆ ಬರೋದೇ ಕಷ್ಟ. ಸೊ ಪ್ರಿಯರಿ, ಏನಂದ್ರೆ ಗಾಯಗಳು ಉಂಟಾಗಲು ಒಂದು ಕಾರಣ ವಚನ ಆಲಿಸದೇ ಇರುವಾಗ. ಅದಕ್ಕೆ ಆಕ್ಚುಲಿ ಇದು ಕೋಆರ್ಡಿನೇಟ್ ಮಾಡೋ ವ್ಯಕ್ತಿಗಳು ಫಸ್ಟ್ ವಚನದಲ್ಲಿ ಇರ್ಬೇಕು. ಎಲ್ಲ ರೆಡಿಯಾಗಿ ವಚನ ಕೇಳಬೇಕು, ಪ್ರತ್ಯೇಕವಾಗಿ ಒಂದು ಧ್ಯಾನ ಸಮಯದಲ್ಲಿ. ಯಾಕಂದ್ರೆ ಅವರ ಆತ್ಮಕ್ಕೆ ತುಂಬಾ ಬಡತನ, ಮನಸ್ಸಿಗೆ ತುಂಬಾ ಬಡತನ ಆಗ್ತದೆ. ಆಗ ತುಂಬಾ ಒಂಥರ ಗಾಯಗಳಾಗಿ ಒಂದು ನಿರಾಶೆ ಅವಸ್ಥೆಗೆ ಹೋಗುವ ಸಾಧ್ಯತೆ ಇದೆ. ಓಕೆ, ಈಗ ಶರೀರಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಬರೋಣ. ಆದಿಕಾಂಡ 21ನೇ ಅಧ್ಯಾಯ 15ರಿಂದ ಓದುವಾಗ, ಆದಿಕಾಂಡ 21:15. ಆಹಾರ ಅಂತ ಹೇಳುವಾಗ ಜಲನು, ನೀರು ಆಗುತ್ತಲ್ಲ, ನೀರು ಅದಕ್ಕೆ ಸಂಬಂಧಪಟ್ಟ ಕಾರ್ಯ ಆಗ್ತದೆ. ಎಸ್, ಕತ್ತಿಯಲ್ಲಿದ್ದ ನೀರು ಮುಗಿದು ಹೋಯಿತು, ಮಗು ಸಾಯುವುದನ್ನು ನಾನು ನೋಡಲಾರೆ ಎಂದುಕೊಂಡು. ಇದು ಯಾವ ಮಗು? ಹಾಗಾರಳು, ಮಗ ಯಾರು? ಇಸ್ಮಾಯೇಲ್. ಸೊ ಇದ್ರ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತು. ಅಬ್ರಹಾಂ ಇವರನ್ನು ಮರುಭೂಮಿಯೆಡೆಗೆ ಕಳಿಸಿದ್ರು, ಒಂದು ಬುದ್ದಲಿಯಲ್ಲಿ ನೀರು ಕೊಟ್ಟು ಕಳಿಸಿದ್ರು. ಹೋಗುವಾಗ ಏನಾಯ್ತು? ಮರುಭೂಮಿಯಲ್ಲಿ ಬೇಗನೆ ನೀರು ಮುಗಿಯಿತು, ತುಂಬಾ ಬಿಸಿಲು, ಬದುಕಕ್ಕಾಗದಿರೋ ಪರಿಸ್ಥಿತಿ, ಮಗ ಸತ್ತು ಹೋಗ್ತಾನೋ ಎಂಬ ಭಾವನೆ. ಆ ಅವಸ್ಥೆಯಲ್ಲಿ ಹಾಗಾರಳು ಮಗನೊಂದು ಕಡೆ ಮಲಗಿಸಿ ಸ್ವಲ್ಪ ದೂರ ಹೋಗಿ ಕರ್ತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಸ್ವಾಮಿ, ನನ್ನ ಮಗ ಸಾಯ್ತಾ ಇದ್ದಾನೆ, ನೀರಿಲ್ಲದೆ ಸಾಯ್ತಾ ಇದ್ದಾನೆ, ನೀರು ಕೊಡಿ ಎಂದು ಆ ಹಾಗಾರಳು ದೇವರಲ್ಲಿ ಅಂಗಲಾಚಿ ಪ್ರಾರ್ಥಿಸ್ತಾ ಇದ್ದಾರೆ. ಇದೆಲ್ಲ ಯೇಸು ಸ್ವಾಮಿ ಆ ಪ್ರಾರ್ಥನೆ ಕಲಿಸುವುದಕ್ಕೆ ಒಂದೊಂದು ಪಾಯಿಂಟ್ ಹಳೆ ಒಡಂಬಡಿಕೆಯಿಂದ ಸೇರಿಸ್ತಾ ಇದ್ದಾರೆ. ಹಾಗಾರಳು ಪ್ರಾರ್ಥಿಸ್ತಾ ಇದ್ದಾರೆ. ಆ ವಚನ ಕಂಟಿನ್ಯೂ ಮಾಡಿ ಓದಿ. ಅವಳು ಆ ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಬಿಟ್ಟು ಒಂದು ಬಾಣವನ್ನೆಸೆಯುವಷ್ಟು ದೂರ ಹೋಗಿ ಕುಳಿತುಕೊಂಡು ಗಟ್ಟಿಯಾಗಿ ಅತ್ತಳು. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗಾರಳನ್ನು ಕರೆದು, ಹಾಗಾರಳೆ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದು ಇರುವ ಸ್ಥಳದಿಂದಲೇ ಅವನ ಕೂಗು ದೇವರನ್ನು ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ, ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರು, ನೀರಿನ ಬಾವಿಯೊಂದು ಅವಳಿಗೆ ಕಾಣಿಸಿತು. ನೀರಿನ ಬಾವಿಯನ್ನು ಮರುಭೂಮಿಯಲ್ಲಿ ದೇವರು ಅವಳಿಗೆ ತೋರಿಸಿದರು.
ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಜೀವನದ ಈ ಮರುಭೂಮಿಗಳಲ್ಲಿ ಏನಾಗ್ತಾ ಇದೆ, ನಮಗೆ ಅಗತ್ಯವಾಗಿರೋದೆಲ್ಲ ದೇವರು ತಂದು ಇಟ್ಟಿದ್ದಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅದು ಕಂಡು ಹಿಡಿಯಲು ನಮ್ಮ ಬಾಹ್ಯ ಕಣ್ಣುಗಳು, ಆಂತರಿಕ ಕಣ್ಣುಗಳು ತೆರೆಯುತ್ತಾ ಇಲ್ಲ. ಈಗ ನೋಡಿ, ಹಾಗಾರಳು ಪ್ರಾರ್ಥಿಸ್ತಾ ಇದ್ದಾರೆ, ನನ್ನ ಮಗ ನೀರಿಲ್ಲದೆ ಈಗ ಸಾಯುತ್ತಾನೆ. ಈ ಪ್ರಾರ್ಥನೆ ಕೇಳಿದ ತಕ್ಷಣ ಏನಾಯ್ತು, ದೇವರು ತಗೊಳ್ಳಿ ಅಂತ ಹೇಳಿ ಒಂದು ಟ್ರೇಯಲ್ಲಿ ನೀರು ತಂದು ಕೊಡೋದಲ್ಲ, ಅದು ಒಂದು ಬೋಟಲಲ್ಲಿ ನೀರು ತಂದು ಕೊಡೋದಲ್ಲ. ಫಸ್ಟ್ ಏನ್ ಮಾಡಿದ್ದಾರೆ, ಹಾಗಾರಳ ಕಣ್ಣುಗಳು ತೆರೆದರು. ಹಾಗಾರಳು ಪ್ರಾರ್ಥಿಸಿದಾಗ ಹಾಗಾರಳಿಗಾಗಿ ದೇವರು ಬಾವಿಯನ್ನೇ ತೆರೆದುಕೊಟ್ಟರು. ನೀರಿಗಾಗಿ ಪ್ರಾರ್ಥಿಸಿದಾಗ ಒಂದು ಬೋಟಲ್ ನೀರಿಗಾಗಿ ಪ್ರಾರ್ಥಿಸಿದಾಗ ಬಾವಿಯನ್ನೇ ಕೊಟ್ಟರು. ಒಂದು ಹೂವಿಗಾಗಿ ಪ್ರಾರ್ಥಿಸಿದಾಗ ಒಂದು ಗಾರ್ಡನ್ ಅನ್ನೇ ಕೊಡುವ ಹಾಗೆ. ಪ್ರಿಯರೇ, ದೇವರಿಗೆ ಇಷ್ಟೇನೆ, ಅಂದ್ರೆ ನಾವು ಪ್ರಾರ್ಥಿಸಬೇಕು. ಪ್ರಾಬ್ಲಮ್ ಏನಂದ್ರೆ ಅವರು ಹೊಸದಾಗಿ ತಂದು ಕೊಡೋದಲ್ಲ, ನಮ್ಮ ಕಣ್ಣುಗಳು ಮುಚ್ಚಲಾಗಿದೆ. ದೇವರ ಅನುಗ್ರಹಗಳು ನೋಡುವುದಕ್ಕೆ ನಮ್ಮ ಕಣ್ಣುಗಳು ಮುಚ್ಚಲಾಗಿದೆ. ನಾವು ಪ್ರಾರ್ಥಿಸುವಾಗ ಏನಾಗ್ತದೆ, ಅವರು ನಮ್ಮ ಕಣ್ಣುಗಳು ತೆರೆದು ಕೊಡುವರು. ಪ್ರೈಸ್ ದ ಲಾರ್ಡ್. ನೋಡಿ, ಈ ಒಂದು ಪ್ರಾರ್ಥನೆಯಿಂದ ಆ ಮರುಭೂಮಿಯಲ್ಲಿ ಆ ಮಗು ಸಾಯುವಂತ ಅವಸ್ಥೆಯಲ್ಲಿರೋ ಮಗು, ಅಂದ್ರೆ ಈ ಒಂದು ವೇಳೆ ಒಂದು ಸಾಮಾನ್ಯ ಮನುಷ್ಯನು ಎಷ್ಟು ವರ್ಷ ಜೀವಿಸಬೇಕು ಅಷ್ಟು ವರ್ಷ ಸ್ಟ್ರಾಂಗ್ ಆಗಿ ಬದುಕಿದ್ದಾನೆ. ಇಸ್ಮಾಯೇಲರು ಅಂತ ಹೇಳುವ ಹಾಗೆ ಒಂದು ದೊಡ್ಡ ಜನಾಂಗವನ್ನೇ ಸೃಷ್ಟಿಸಿದ್ದಾರೆ. ಸೊ ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಪ್ರಾರ್ಥನೆ ಮಾಡೋದು, ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರಬಹುದು, ನಾನು ಯಾಕೆ ಪ್ರಾರ್ಥಿಸಬೇಕು, ದೇವರಿಗೆಲ್ಲ ಗೊತ್ತಿದೆಯಲ್ಲ, ಅವ್ರು ಕೊಡ್ತಾರಲ್ಲ ಅಂತ ಹೇಳಿ. ಏನ್ ಹೇಳ್ತಿರೋದೇ ಅಲ್ಲಿ ಈ ವಿಷಯದಲ್ಲಿ? ಪ್ರಾರ್ಥಿಸಬೇಕ ಬಿಡುವ? ಕೆಲವು ವಾಕ್ಯ ಹೇಳ್ತದಲ್ಲ, ನಿಮ್ಮ ಅಗತ್ಯಗಳೇನೆಂದು ತಂದೆಯ ದೇವರಿಗೆ ಗೊತ್ತೋ ಅದು ಕರುಣಿಸ್ತಾರೆ. ಹೀಗಾಗಿ ಅಂದ್ರೆ ಇದೇ ನಮ್ಮ ಮನಸ್ಥಿತಿ ಕೆಲವೊಮ್ಮೆ. ಬರ್ರಿ, ಅಲ್ಲ, ಕರುಣಿಸ್ತಾರೆ. ಪ್ರಾಬ್ಲಮ್ ಏನಂದ್ರೆ ನೋಡಿ, ಆ ಬಾವಿಯಲ್ಲಿ ವಿಶ್ವಾಸ ಇಲ್ಲ, ಆದ್ರೆ ಕಾಣಕ್ಕಾಗ್ತಾ ಇಲ್ಲ. ದೇವ್ರು ಕೊಡಲ್ಲ ಅಂತಲ್ಲ, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವ ಶಕ್ತಿ ಅವರಿಗಿದೆ, ಕೊಡ್ತಾರೆ. ಆದ್ರೆ ಕೊಡುವುದು ನಾವು ಅನೇಕ ಬಾರಿ ಕಾಣಲ್ಲ. ನೋಡ್ಬೇಕಾದ್ರೆ ನಾವು ಪ್ರಾರ್ಥಿಸಲೇಬೇಕು. ಸೊ ಪ್ರಿಯರೇ, ನನಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಅನುದಿನ ಆಹಾರಕ್ಕಾಗಿ ನಾವು ಪ್ರಾರ್ಥಿಸಿ. ಈಗ ನಮ್ಗೆ ಬೆಳಿಗ್ಗೆ ತಿಂಡಿ ಏನಾದ್ರೂ ಇರ್ತದೆ, ಮಧ್ಯಾಹ್ನ ಊಟ ಇದ್ದೇ ಇರ್ತದೆ, ನಾವು ಅಡಿಗೆ ಮನೆಗೆ ಹೋಗದೇ ಇದ್ರು ಬರುತ್ತದೆ ಈಗೋ, ಅಥವಾ ಅದು ಮಾಡಬೇಕಾದ ವ್ಯವಸ್ಥೆಗಳೆಲ್ಲ ಮನೆಯಲ್ಲಿ ಇರ್ತದೆ. ಆಗ ನಾವು ಯಾಕೆ ಪ್ರಾರ್ಥಿಸಬೇಕಂತ ಪ್ರಶ್ನೆ ಬರಬಹುದು. ಆದ್ರೆ ಪ್ರಾರ್ಥಿಸಿ ನೀವು ನೋಡಿ, ಈಗ ಮನೆಯಲ್ಲಿರುವ ದೊಡ್ಡ ಸಮಸ್ಯೆ ಏನಂದ್ರೆ, ಬ್ರೇಕ್ಫಾಸ್ಟ್ ಏನಾದ್ರೂ ಒಂದು ಮಾಡಿದ್ರೆ ಒಬ್ಬರಿಗೆ ಬೇಕಾಗ್ತದೆ, ಇನ್ನೊಬ್ಬಳಿಗೆ ಬೇಡ. ಅದು ಇದೇ ಫೈಟಿಂಗ್ ಈಗ ಬೆಳಿಗ್ಗೆ ನಡೆಯೋದು. ಬೆಳಿಗ್ಗೆ ಮನೆಯಲ್ಲಿ ನಡೆಯುವ ಮಹಾಯುದ್ಧ ಇದೇನಾ ಬ್ರೇಕ್ಫಾಸ್ಟ್, ಇದು ನನಗೆ ಬೇಡ, ಇದು ಸರಿ ಇಲ್ಲ. ಆಗ ಇನ್ನೊಬ್ಬ ಹೇಳ್ತಾನೆ, ಇದು ಬೇಡ ನನಗೆ, ಅದು ಬೇಕು. 3 ಜನ ಇದ್ರೆ 3 ಟೈಪ್ ಬ್ರೇಕ್ಫಾಸ್ಟ್ ಮಾಡಬೇಕಾದ ಒಂದು ಅವಸ್ಥೆ ಆಗಿದೆ ಈ ಕಾಲಘಟ್ಟದಲ್ಲಿ. ಆದ್ರೆ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನೇ ಇದ್ರು 10 ಜನ ಮಕ್ಕಳಿದ್ರು ಎಲ್ಲರೂ ಸೇರಿ ಅದು ತಿಂತಾ ಇದ್ರು, ಯಾವ ಕಂಪ್ಲೇಂಟು ಇರಲಿಲ್ಲ. ಆವತ್ತು ಈ ಪ್ರಾರ್ಥನೆ ಆವತ್ತು ಈ ಪ್ರಾರ್ಥನೆ ತಂದೆ ತಾಯಿರು ತುಂಬಾ ಶ್ರೇಷ್ಠವಾಗಿ ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇದ್ರು. ಈಗ ನಾವು ಈ ಪ್ರಾರ್ಥನೆ ಅಷ್ಟು ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇಲ್ಲ. ಆದುದರಿಂದ ಆಹಾರಕ್ಕೆ ಬೇಕಾಗಿರುವ ಐಟಮ್ ಎಲ್ಲ ಮನೆಯಲ್ಲಿ ಇದ್ರು, ಆಹಾರದ ಹೆಸರಿನಲ್ಲೇ ಫೈಟಿಂಗ್ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಸಮಾಧಾನ ಇಲ್ಲದಿರುವ ಅವಸ್ಥೆ ಆಗ್ತದೆ. ಪ್ರಿಯರೇ, ಈ ಪ್ರಾರ್ಥನೆ ತುಂಬಾ ಮುಖ್ಯವಾಗಿದೆ. ಎಷ್ಟು ಶ್ರೀಮಂತರಾದರೂ, ಎಷ್ಟು ಬಡವರಾದರೂ ಈ ಪ್ರಾರ್ಥನೆ ತುಂಬಾ ಮುಖ್ಯವಾಗಿದೆ. ಈ ಪ್ರಾರ್ಥನೆ ಮಾಡಿ. ಅಂದ್ರೆ ಮನೆಯಲ್ಲಿ ಐಟಮ್ಸ್ ಇಲ್ಲ ಅಂತಲ್ಲ, ಆದ್ರೆ ಸಮಾಧಾನ ಇಲ್ಲ, ಆದ್ರೆ ಶಾಂತಿ ಇಲ್ಲ. ಆದ್ರೆ ದೇವರು ನಮ್ಗೆ ಕಲಿಸಿಕೊಡ್ತಾ ಇದ್ದಾರೆ, ಅನುದಿನ ಆಹಾರವನ್ನು ಇದ್ದು ನಮಗೆ ಕೊಡಿರಿ. ನಿಮ್ಗೆ ಇರಲಿ ಇಲ್ಲದೆ ಇರಲಿ, ನಾವು ಈ ಕಾರ್ಯವನ್ನು ಪ್ರಾರ್ಥಿಸಲೇಬೇಕು. ಯಾಕಂದ್ರೆ ಇರುವುದು ಅದರ ಪ್ರಾಪರ್ ಆಗಿ. ಈಗ ಸಾಂಬಾರ್ ಮಾಡುವಾಗ ಲೇಡೀಸ್ಗೆ ಸಾಂಬಾರ್ ಅಥವಾ ಬೇರೆ ಏನೋ ಮಾಡಕ್ಕೆ ತುಂಬಾ ಸುಲಭ ಆಗಿರ್ತದೆ, ಜೆಂಟ್ಸ್ಗೆ ಇದು ಮಾಡಕ್ಕೆ ತುಂಬಾ ಕಷ್ಟ ಆಗಿರುತ್ತದೆ. ಆದ್ರೆ ನೀವು ನೋಡಿ, ಜೆಂಟ್ಸ್ ಒಂದು ಸಾಂಬಾರ್ ಮಾಡುವಾಗ ಅದಕ್ಕೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತದೆ. ಕಾರಣ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ
ಅದೇ ಪ್ರೇಯರ್ ಇರುವವರಾದ್ರೆ ಅವ್ರಿಗೆ ಗೊತ್ತಿಲ್ಲ, ಏನಾದ್ರು ಮಾಡೋ ಮುಂಚೆನೆ ಸ್ವಾಮಿ ತೋರಿಸಿಕೊಡಿ, ಸ್ವಾಮಿ ಏನ್ ಮಾಡ್ಬೇಕು ಅನುಗ್ರಹಿಸಿ, ಇದು ಒಳ್ಳೆ ಟೇಸ್ಟ್ ಮುಂದೆ ಮಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ, ನಾವು ಸಾಂಬಾರು ಮಾಡೋದಾದ್ರೆ ನೀವು ನೋಡಿ ತುಂಬಾ ಟೇಸ್ಟಿ ಇರ್ತದೆ. ಯಾಕಂದ್ರೆ ಕರ್ತನಲ್ಲಿ ಪ್ರಾರ್ಥಿಸಿ ಈ ಕಾರ್ಯ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಈ ಟೀಚರ್ಸ್ ಹೇಗಂದ್ರೆ ಎಲ್ಲ ಫಸ್ಟ್ ಇಯರ್ ಏನೋ ಭಯಂಕರವಾಗಿ ಪ್ರಿಪೇರ್ ಮಾಡಿ ಹೋಗ್ತಾರೆ. ಸೆಕೆಂಡ್ ಇಯರ್ ಓಕೆ, ಥರ್ಡ್ ಇಯರ್ ಪ್ರಿಪರೇಷನ್ ಇಲ್ಲ, ಏನೂ ಇಲ್ಲ, ಮಾಮೂಲಿ ಕ್ಲಾಸಿಗೆ ಹೋಗೋರು. ಆದ್ರೆ ಮಕ್ಕಳಿಗೆ ಯಾವ ಕ್ಲಾಸ್ ಚೆನ್ನಾಗಿ ಅವರಿಗೆ ಅರ್ಥ ಆಗ್ತದೆ? ಫಸ್ಟ್ ಇಯರ್ ಒದ್ದಾಡಿ ಟೀಚ್ ಮಾಡುವ ಆ ಕ್ಲಾಸ್ಗಳು ಮಕ್ಕಳಿಗೆ ಅರ್ಥ ಆಗ್ತದೆ. 5-6 ವರ್ಷ ಆಗುವಾಗ ನಾನೆಲ್ಲ ಎಕ್ಸ್ಪರ್ಟ್ ಆಗಿದೆ ಎಂಬ ರೀತಿಯಲ್ಲಿ ಕ್ಲಾಸ್ಗೆ ಹೋಗುವ ಆ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗಲ್ಲ. ಕಾರಣ ಇದಕ್ಕೆ ಏನು ಎಫೋರ್ಟ್ ಇಲ್ಲ, ಇದಕ್ಕೆ ಪ್ರಾರ್ಥನೆ ಇಲ್ಲ. ಫಸ್ಟ್ ಡೇ ಕ್ಲಾಸಿಗೆ ಹೋಗುವಾಗ ಇಷ್ಟು ಪ್ರಾರ್ಥನೆ ಇರ್ತದೆ, ಫಸ್ಟ್ ಡೇ ಪ್ರೈಸ್ ಅಂಡ್ ವರ್ಷಿಪ್ ಮಾಡುವಾಗ ತುಂಬಾ ಅಭಿಷೇಕವಾಗಿರ್ತದೆ ಅಲ್ವಾ? ಕಾರಣ ಏನು? ಸ್ಟಾರ್ಟಿಂಗ್ ಅಲ್ಲಿ ಸರ್ ತುಂಬಾ ಪ್ರಿಪೇರ್ ಮಾಡ್ತೀವಿ, ತುಂಬಾ ಪ್ರಿಪೇರ್ ಮಾಡ್ತೀವಿ, ತುಂಬಾ ಪ್ರಾರ್ಥನೆ ಮಾಡ್ತೀವಿ. ಒಂದು ಪ್ರೈಸ್ ಅಂಡ್ ವರ್ಷಿಪ್ಗೆ ಕೆಲವೊಮ್ಮೆ 1 ವಾರ ಉಪವಾಸ ಮಾಡ್ತೀವಿ, ಒಂದು ಪ್ರೈಸ್ ಅಂಡ್ ವರ್ಷಿಪ್ ಮಾಡಕ್ಕೆ. ಅದು ತುಂಬಾ ಅಭಿಷೇಕವಾಗಿರುತ್ತದೆ. ಆ ಬರ್ತಾ ನೀವು ಅಲ್ಲೇನೋ ಕೆಲಸ ಮಾಡ್ತಾ ಇದೆ, ನೀವೊಂದು ಪ್ರೈಸ್ ಅಂಡ್ ವರ್ಷಿಪ್ ಮಾಡಿದ್ರೆ ಸರಿ ಬೇರೆ ವಿಧಿ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡುವಾಗ ಅದರಲ್ಲಿ ಏನಾಗ್ತದೆ? ಪ್ರಾರ್ಥನೆ ಇಲ್ಲ, ಅದರಲ್ಲಿ ಅಭಿಷೇಕವೂ ಇರಲ್ಲ. ಅದಕ್ಕೆ ನಾನು ಹೇಳೋಗ್ತೀನಿ, ಒಂದು ಪ್ರೈಸ್ ಅಂಡ್ ವರ್ಷಿಪ್ ಮಾಡೋದಾದ್ರೂ ಮುಂಚಿತವಾಗಿ ಹೇಳಿ ಒಂದು ಪ್ರಾರ್ಥನೆಯೊಂದಿಗೆ ಸಿದ್ಧರಾಗಬೇಕು. ಇಲ್ಲದೆ ಇದ್ರೆ ಅದರಲ್ಲಿ ಅಭಿಷೇಕ ಇರಲ್ಲ. ಎಷ್ಟೋ ಬರಿ ವಚನ ಕೊಡುವ ಅವಸ್ಥೆ ಬರುವಾಗ ಯಾರು ಇಲ್ಲ, ನೀವೇ ಕೊಡಿ ಅಂತ ಹೇಳುವಾಗ ಏನೂ ಪ್ರಿಪೇರ್ ಆಗಿರಲ್ಲ, ಏನೋ ಕೊಡ್ತೀವಿ ಇಲ್ಲ ಅಂದಲ್ಲ, ಅಲ್ಲಿ ಅಭಿಷೇಕ ಇರಲ್ಲ. ಅದಕ್ಕೇನೆ ನಮ್ಗೆ 1 ತಿಂಗಳಿಂದ ಈ ಚಾರ್ಟ್ ತಾವು ಕೊಡೋದು, 1 ತಿಂಗಳಿಂದ ರೆಡಿ ಆಗಲು ಅವಕಾಶ ದೇವರು ನಮಗೆ ಕೊಡ್ತಾ ಇದ್ದಾರೆ. ಆದ್ರೆ ಎಷ್ಟು ಜನ ಈ 1 ತಿಂಗಳಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ? ಆ ತಲೆ ಹಿಂದಿನ ರಾತ್ರಿ ಬರುವಾಗ ಅಯ್ಯೋ ಮಾಡ್ಬೇಕಲ್ಲ ಅಂತ ಹೇಳಿ ನಾವು ಮಾಡೋದಾದ್ರೆ ಅಲ್ಲಿ ಅಭಿಷೇಕ ಇರಲ್ಲ. ಆದ್ರೆ 1 ತಿಂಗಳಿಂದ ನಾವು ಸಿದ್ಧರಾಗಿ ಪ್ರಾರ್ಥಿಸಿದ್ರೆ ನಮ್ಗೆ ಏನು ಸಿಕ್ಕದೆ ಇದ್ರು, ನಮ್ಗೆ ನಾವು ಕೊಡೋದ್ರಲ್ಲಿ ಏನು ಇಲ್ಲ ಅಂತ ಅವಸ್ಥೆ ಇದ್ರು, ಕೆಲವು ವಚನ ಓದುವಾಗ ಇದರಲ್ಲಿ ಏನಿದೆ ಕೊಡಕ್ಕೆ ಅಂತ ಹೇಳಿ ಇರಬಹುದು. ಆದ್ರೆ ಪ್ರಾರ್ಥಿಸಿ ಬರುವಾಗ ಆವತ್ತು ಟೈಮ್ ಸಾಕಾಗಲ್ಲ ಎಂದ ಅವಸ್ಥೆಯಲ್ಲಿ ದೇವರು ನಮ್ಮಲ್ಲಿ ತುಂಬಿಸುವರು. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಈ ಒಂದು ಪ್ರಾರ್ಥನೆ ಈ ವಿಷಯಗಳಲ್ಲಿ ಅನುದಿನ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕು. ಯಾಕಂದ್ರೆ ಅನುದಿನ ಆಹಾರ ಎಂದು ಹೇಳುವಾಗ ಬರೀ ಊಟ ಮತ್ತು ತಿಂಡಿ ಮತ್ತು ಕುಡಿಯುವುದು ಅಲ್ಲ, ಅದರ ಜೊತೆಗೆ ಗೊತ್ತಾ ಸರ್, ಈ ಅನುದಿನ ಆಹಾರ ಅನ್ಬೇಕಾದ್ರೆ ದೈಹಿಕ ಆಹಾರ ನಮ್ಗೆ ಟೈಮ್ ಇದ್ದೇ ಇರ್ತದೆ. ಮಧ್ಯಾಹ್ನ ಬೆಳೆ ನಾವು ನೋಡ್ತಿದ್ರು ಮನೇಲಿ ರೆಡಿ ಮಾಡಿಬಿಟ್ಟಿರ್ತಾರೆ. ಆದ್ರೆ ದೇವರ ವಾಕ್ಯ ಆಹಾರ ಇದೆಯಲ್ಲ ಸರ್, ಅದು ಪ್ರಾರ್ಥನೆ ಮಾಡಿಯೇ ಪಡಿಬೇಕು. ಪ್ರಾರ್ಥನೆ ಮಾಡಿ ಪಡಿಬೇಕು ಸರ್. ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡುವಾಗ ತಾನೇ ನಮ್ಗೆ ಬರುತ್ತದೆ. ನಾನು ಹೇಳುದು ದೇವರ ವಾಕ್ಯದ ಹಾಗೇನೆ ಬಾಕಿ ಶಾರೀರಿಕ ಆಹಾರವು ನಾವು ಪ್ರಾರ್ಥಿಸಿ ಪಡೆಯಬೇಕು. ಅದೇ ರೀತಿಯಲ್ಲಿ, ಅದೇ ಗ್ರಾವಿಟಿಯಲ್ಲಿ ಆಧ್ಯಾತ್ಮಿಕ ಆಹಾರವಾದ ಪರಮಪ್ರಸಾದ ಸ್ವೀಕರಿಸುವಾಗಲೂ ನಾವು ಪ್ರಾರ್ಥಿಸಬೇಕು. ಪರಮಪ್ರಸಾದ ಸ್ವೀಕರಿಸುವುದಕ್ಕೆ ಅಟ್ಲೀಸ್ಟ್ ನಮಗೊಂದು 1/2 hour ಆದ್ರೂ ಬಲಿಪೂಜೆ ಒಳಗಡೆನೆ ಪ್ರಾರ್ಥನೆ ಮಾಡಲು ಸಮಯವಿದೆ. ಅದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡುವ ಸಮಯವಿದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಬಂದು ನಾವು ಫಸ್ಟ್ ಹೋಲಿ ಕಮ್ಯೂನ್ ತಗೊಂಡಾಗ ಎಷ್ಟೊಂದು ಸಿದ್ಧತೆ, ಎಷ್ಟೊಂದು ಪ್ರಿಪರೇಷನ್ ನಮ್ಮಲ್ಲಿ ಇತ್ತು. ಆದ್ರೆ ಈಗ ನಾವು ಸಹ ಹೋಗಿ ಮೇ ಬಿ ಬಲಿಪೂಜೆಯ ಮಧ್ಯೆ ಬರುವವರು ಹೋಗಿ ನಾಲಿಗೆಯಿಂದ ಅಥವಾ ಕೈ ಚಾಚಿ ಪರಮಪ್ರಸಾದ ಸ್ವೀಕರಿಸ್ತಾರೆ. ಯಾವ ಸಿದ್ಧತೆನೂ ಇರಲ್ಲ. ಅದಕ್ಕೆ ಸಂತ ಪೌಲರು ಹೇಳುವುದು ಏನು, ಯೋಗ್ಯತೆ ಇಲ್ಲದೆ ಪರಮಪ್ರಸಾದ ಸ್ವೀಕರಿಸಿದ್ರೆ ಡೈರೆಕ್ಟ್ ಎಲ್ಲಿಗೆ ಪೆಟ್ಟಾಗ್ತದೆ? ನಮ್ಮ ಜೀವಕ್ಕೆ, ಶರೀರಕ್ಕೆ ಪೆಟ್ಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಿಯರೇ, ಅರ್ಥ ಮಾಡಿ ಪ್ರಾರ್ಥಿಸಿ, ತುಂಬಾ ಪ್ರಾರ್ಥಿಸಿ. ನಾವು ಆಹಾರ ಎಂದು ಹೇಳುವಾಗ ಈ 3 ವಲಯಗಳು ನಾವು ಪ್ರಾರ್ಥನೆಯೊಂದಿಗೆ ತಗೊಳ್ಳುವಾಗ ಅದಕ್ಕೆ ಅದರದೇ ಆಗಿರೋ ಒಂದು ವೇಟೇಜ್ ಇರ್ತದೆ. ವಿಮೋಚನಾ ಕಾಂಡದಲ್ಲಿ 16ನೇ ಅಧ್ಯಾಯ 1ರಿಂದ ಓದುವಾಗ ನಾವು ನೋಡಬಹುದು, ಅವರಿಗೆ ಊಟ ಇಲ್ಲ. ಈಜಿಪ್ತಿನಿಂದ ಕಾನಾನೂರಿಗೆ ಹೋಗ್ತಾ ಇದ್ದಾರೆ. ಏನೋ ಕೆಂಪು ಸಮುದ್ರ ದಾಟಿ ಮರುಭೂಮಿಗೆ ಎಂಟ್ರಿ ಆಯಿತು. ಈಗ ಅವರಿಗೆ ಊಟ ಇಲ್ಲ. ಸುಮಾರು 30-35 ಲಕ್ಷ ಜನ ಇದ್ದಾರೆ. ಬರುವವರು ಏನೋ ಒಮ್ಮಸಲ್ಲಿ ಅಲ್ಲಿಂದ ಹೊರಟರು. ಇಲ್ಲಿ ಫರೋವನ ಮಧ್ಯೆ ನೀರಿನ ಅದ್ಭುತ ಎಲ್ಲ ಕಂಡಾಗ ತುಂಬಾ ಖುಷಿ ಆಯಿತು. ಅದುವರೆಗೆ ಊಟದ ಬಗ್ಗೆ ಜಾಸ್ತಿ ಚಿಂತೆ ಮಾಡಿಲ್ಲ ಅವರು.
ಏನೋ ತಂದ ಲಂಚ್ ಬಾಕ್ಸ್ ಅಲ್ಲಿ ಇರೋದೆಲ್ಲ ತಿಂದು ಒಂದು ಲೆವೆಲ್ಗೆ ಅಲ್ಲಿವರೆಗೆ ಬಂತು. ಕೆಂಪು ಸಮುದ್ರ ದಾಟುವುದಷ್ಟು ಅವರ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಆಯ್ತು. ಈಗ ಏನೂ ಇಲ್ಲ ಲಂಚ್ ಬಾಕ್ಸ್ ಅಲ್ಲಿ. ಈಗ ಏನ್ ಮಾಡ್ತಾ ಇದ್ದಾರೆ, ಈಗ ಅವ್ರಿಗೆ ಯೋಚನೆ ಬರ್ತಾ ಇದೆ, ನಾವು ಈಜಿಪ್ಟಿನ ಆದ್ರೆ ಅದಿತ್ತು ಇದಿತ್ತು ಕಷ್ಟ ಇತ್ತು, ಆದ್ರೂ ಏನೋ ತಿಂದು ಬದುಕಬಹುದಿತ್ತು. ಈಗ ನೋಡಿ ಇಲ್ಲಿ ಇವರು ನಮ್ಮನ್ನ ಕರ್ಕೊಂಡು ಈಗ ಕರ್ಕೊಂಡು ಬಂದವರು ಯಾರು, ಬರೀ ಮೋಶೆ ಮತ್ತು ಆರೋನ. ಬಂದಾಗ ಎಲ್ರು ಖುಷಿಯಲ್ಲಿ ಹೊರಟ್ರು. ಅದೀಗ ಆ ಜವಾಬ್ದಾರಿ ಯಾರಿಗಿದೆ, ಬರೀ ಮೋಶೆಗೆ ಮತ್ತು ಆರೋನಿಗೆ. ಇದು ಮಾಮೂಲಿ ಹಾಗೇನೆ ಒಂದು ಪ್ರೋಗ್ರಾಮ್ ಪ್ಲಾನ್ ಮಾಡುವಾಗ ಅಥವಾ ಧ್ಯಾನ ಪ್ಲಾನ್ ಮಾಡುವಾಗ, ಸರಿ ನಾವು ಮಾಡೋಣ ಅಂತ ಹೇಳ್ತಾರೆ. ಕೊನೆಯಲ್ಲಿ ನೀವು ಬರ್ತೀರಾ, ಬನ್ನಿ 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 ಅಂತ ಹೇಳುವಾಗ ಏನ್ ಹೇಳ್ತೀವಿ, ನಮ್ದೇ ಆಗಿರುವ ಕಾರಣಗಳು ಹೇಳಿ ಫಸ್ಟ್ ಪ್ಲಾನ್ ಮಾಡಿದವರೇ ಜವಾಬ್ದಾರಿ ಆಗಿ ಹೋಗ್ತದೆ ಪೂರ್ತಿ. ಮತ್ತೆ ಬೇರೆಯವ್ರದ್ದು ಇದಕ್ಕಿದ್ ಸಂಬಂಧನೇ ಇರಲ್ಲ ಇದರಲ್ಲಿ. ಇವರು ನೋಡಿ, ಇವರು ಕೆಂಪು ಸಮುದ್ರ ದಾಟಿದ ನಂತರ ಎಲ್ರೂ ಮೋಶೆಗೆ ವಿರುದ್ಧವಾಗಿ, ಎಲ್ರೂ ಅಹರೋನ ವಿರುದ್ಧವಾಗಿ ತಿರುಗಿದರು. ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ಈ ರೀತಿ ಹಾಕಿಸ್ತಾ ಇದ್ರಲ್ಲ, ನಮಗೆ ಸತ್ತು ಹೋಗೋದು ಗ್ಯಾರಂಟಿನೇ, ಇಲ್ಲಿ ಸಾಯೋದಕ್ಕಿಂತ ಈಜಿಪ್ಟಿನಲ್ಲಿ ಆದ್ರೆ ಇನ್ನು ಚೆನ್ನಾಗಿ, ಅಂದ್ರೆ ಸಾಯುವವರೆಗೆ ತಿಂದು ಸಾಯ್ಬೋದಿತ್ತು, ಕಷ್ಟ ಇದೆ ಇಲ್ಲ ಅಂತಲ್ಲ. ಈ ರೀತಿ ಎಲ್ಲ ಹೇಳಿ ಹೇಳಿ ಅವರಿಗೆ ತುಂಬಾ ತೊಂದರೆ ಕೊಡುವಾಗ ಮೋಶೆ ಒಂದು ಮಾತು ಹೇಳ್ತಾ ಇದ್ದಾರೆ ನೋಡಿ. 14ನೇ ಅಧ್ಯಾಯ 16ನೇ ಅಧ್ಯಾಯ 16:4 ಇಗೋ ನೋಡು, ಆಕಾಶದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ನೋಡಿ, ಈ ವಿಷಯ ಬಂದಾಗ ಪ್ರಿಯರೇ, ಮೋಶೆ ಎಲ್ಲಿಗೆ ಹೋಗ್ತಾ ಇದ್ದಾರೆ, ದೇವರ ಬಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಈ ತರ ಒಂದು ಸಮಸ್ಯೆ ಬರುವಾಗ, ಊಟದ ಒಂದು ಸಮಸ್ಯೆ, ಊಟ ನನ್ಗೆ ಅದು ಬೇಡ, ಇದು ಬೇಕು, ಇದು ಬೇಡ. ಕೆಲವರು ಮಕ್ಕಳು ಬೆಳಿಗ್ಗೆ ತಿಂಡಿ ತಿನ್ನಲ್ಲ, ಅವ್ರಿಗೆ ಇಷ್ಟ ಇರುವ ತಿಂಡಿ ಸಿಕ್ಕದೇ ಇದ್ರೆ ನನಗೆ ತಿಂಡಿ ಬೇಡ ಅಂತ ಹೇಳುವಾಗ ನಮ್ಗೆ ಕೋಪ ಬರುತ್ತೆ, ನಾವು ಬೈತೀವಿ, ಹೊಡಿತೀವಿ. ಆದ್ರೆ ನಾವು ಎಷ್ಟು ಜನ ಮೋಶೆ ಹಾಗೆ ದೇವರೆಡೆಗೆ ಹೋಗ್ತೀವಿ, ಸ್ವಾಮಿ ನೋಡಿ ಇವರು ಹೀಗೆ ಫೈಟಿಂಗ್ ಮಾಡ್ತಾ ಇದ್ದಾರೆ. ಈ ಇಸ್ರಾಯೇಲ್ ಜನರ ಹಾಗೇನೆ ನಮ್ಮ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ ಇರೋದು, ನನಗೆ ಅದು ಬೇಕು, ಇದು ಬೇಕು. ಆ ಮೋಶೆ ಇಷ್ಟು ಜನರ ಆ ಒಂದು ಕಷ್ಟಗಳು ದೇವರ ಮುಂದೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಸ್ವಾಮಿ ನೀವು ಕ್ರಿಯೆ ಮಾಡಿ, ನನ್ಗೆ ಗೊತ್ತಿಲ್ಲ, ನನ್ ಮ್ಯಾನೇಜ್ ಮಾಡಕ್ ಆಗಲ್ಲ. ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಹೇಳ್ತಾ ಇದ್ರೆ, ಈ ರಾತ್ರಿ ಅಂದ್ರೆ ನಿಮಗಾಗಿ ಆಕಾಶದಿಂದ ನಾನು ರೊಟ್ಟಿಯನ್ನು ಕೊಡುವೆನು. ಆಕಾಶದಿಂದ ಅಂದ್ರೆ ನಾನು ಹೇಳೋದು ಎಲ್ಲ ರೆಡಿಮೇಡ್ ಇದೆ, ನಾವು ಪ್ರಾರ್ಥಿಸಿದರೆ ಸಾಕು. ನಾವು ಪ್ರಾರ್ಥಿಸಬೇಕು. ಹಾಗಾರಳ ಕಣ್ಣು ತೆರೆದ ಹಾಗೆ ಇಲ್ಲಿ ಇಸ್ರಾಯೇಲ್ ಜನರಿಗೆ ಆಕಾಶದಿಂದ ದೇವರು ರೊಟ್ಟಿ ಕೊಟ್ಟ ಹಾಗೆ, ಅಂದ್ರೆ ಇದು ದೇವರು ರೆಡಿ ಮಾಡಿ ಇಟ್ಟಿದಾರಲ್ಲ ಮುಂಚೆನೆ. ನಮ್ಗೆ ಏನ್ ಬೇಕು ಅದು ದೇವರು ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ, ನಾನು ನಿಮ್ಗೆ ಕೊಡುವನು ಎಂದು ಹೇಳುವಾಗ ಆಗ ಇವರು ಏನ್ ಹೇಳ್ತಾ ಇದ್ದಾರೆ, ರೊಟ್ಟಿ ತಿಂದು ತಿಂದು ಸಾಕಾಗುತ್ತದೆ, ನಮ್ಗೆ ಏನ್ ಬೇಕು, ಸ್ವಲ್ಪ ನಾನ್ ವೆಜ್ಜು ಬೇಕು. ಓಕೆ, ಆಗ ದೇವರು ಹೇಳ್ತಾ ಇದ್ದಾರೆ, ಸಾಯಂಕಾಲ ಆಗುವಾಗ ಏನ್ ಬರುತ್ತದೆ, ಲಾವಕ್ಕಿಗಳು ಬರುತ್ತದೆ, ಅದನ್ನು ನಿಮ್ ಕಡೆಗೆ ತಗೊಂಡ್ ಬರ್ತೀವಿ. ಪ್ರಿಯರಿಗೆ ಇದು ಹೇಗೆ ಸಾಧ್ಯ ಆಯಿತು? ಈಗ ಲಾವಕ್ಕಿ ಬರಲು ಕಾರಣ ಏನು? ದೇವರ ರೂಟ್ ಚೇಂಜ್ ಮಾಡಿಸಿರ್ತಾರೆ. ಮನ್ನ ತಿನ್ಲಿಕ್ಕೆ ಸರ್ವೇಶ್ವರ ಪ್ರಾರ್ಥನೆ ಮಾಡಿ, ಇಲ್ಲ ಮೋಶೆ ಪ್ರಾರ್ಥನೆ ಮಾಡಿದ್ರು ನೋಡಿ. ಮನ್ನ ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡಿದ್ರು, ನಮ್ಗೆ ಮಾಂಸ ಬೇಕು ಸ್ವಾಮಿ, ನಮ್ಗೆ ಮಾಂಸ ಬೇಕು. ದೇವರು ಮಾಂಸನೂ ಕೊಟ್ರು. ಲಕ್ಲಿ ಬೇರೆ ಏನು ಅವರು ಪ್ರಾರ್ಥನೆ ಮಾಡಿಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವರು ಅದು ಕೊಡ್ತಾ ಇದ್ರು ಏನೋ. ಸೊ ಪ್ರಿಯರೇ, ಅಂದ್ರೆ ಇಸ್ರಾಯೇಲ್ ಜನರು ಸಮೂಹವಾಗಿ ಮಾಂಸಕ್ಕಾಗಿ ಪ್ರಾರ್ಥಿಸಿದಾಗ ದೇವರು ಮಾಂಸನ ಕೊಟ್ರು. ಅವರ ಪ್ರಾರ್ಥನೆಯ ಆ ಮೈಂಡ್ ಸೆಟ್ ಡಿಫರೆಂಟ್ ಇರಬಹುದು, ಒಂಥರ ಕಂಪ್ಲೇಂಟ್ ಮೈಂಡ್ ಸೆಟ್ ಅಲ್ಲಿ ಇರಬಹುದು. ಆದರೆ ಅವರು ಪ್ರಾರ್ಥಿಸಿದಾಗ ದೇವರವರಿಗೆ ಮಾಂಸನ ಕೊಟ್ಟರು. ನೀವೇ ಯೋಚನೆ ಮಾಡಿ, ಮರುಭೂಮಿಯಲ್ಲಿ ನಡೆಯುವವರಿಗೆ ರೊಟ್ಟಿ ಸಿಕ್ಕುವುದೇ ಮುಖ್ಯ. ನಮ್ಗೆ ತುಂಬಾ ಕಷ್ಟ ಇರುವಾಗ ಏನೋ ಒಂದು ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ಅಥವಾ ಮಾಮೂಲಿ ದೋಸೆ ಸಾಕು. ಸ್ವಲ್ಪ ಲಾವಿಶ್ ಆಗಿದ್ರೆ ಬೇಕಾದ್ರೆ ಸ್ವಲ್ಪ ಮಾಂಸದ ಸಾರಿದ್ರು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ,
ನಾನು ಹೇಳೋದು ಇಲ್ಲಿ ಇವರು ಕೇಳ್ತಾ ಇದ್ದಾರೆ ನಮ್ಗೆ ಮಾಂಸ ಬೇಕು ಅಂದ್ರೆ, ದೇವ್ರ ಮಾಂಸ ಕೊಟ್ರು. ಪ್ರಿಯರೇ, ಇದು ನಾವು ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಉಪಯೋಗಿಸಬೇಕು. ಈ ಆ ಪರಲೋಕ ಪ್ರಾರ್ಥನೆಯ ಸ್ಟಾರ್ಟಿಂಗ್ ಈ ಹಳೆ ಒಡಂಬಡಿಕೆ ಒಂದೊಂದು ಪಾಯಿಂಟ್ ಇಂದ ಬಂದಿರುವುದು. ಅನುದಿನ ಆಹಾರವನ್ನು ನಮಗೆ ಕೊಡಿ. ಇಸ್ರಾಯೇಲ್ ಜನರು ಅನುದಿನ ಆಹಾರಕ್ಕಾಗಿ ಪ್ರಾರ್ಥಿಸಿದರು. ದೇವರವರಿಗೆ ಅನುದಿನ ಆಹಾರವನ್ನು ಧಾರಾಳವಾಗಿ ಕೊಟ್ಟು ಅನುಗ್ರಹಿಸಿದರು. ಪ್ರಿಯರು, ಇನ್ನೊಂದು ವಚನ ನಾವು ನೋಡೋದಾದ್ರೆ 2 ಅರಸರುಗಳ ಗ್ರಂಥದಲ್ಲಿ 17ನೇ ಅಧ್ಯಾಯ, 2 ಅರಸರುಗಳ ಗ್ರಂಥ 17ನೇ ಅಧ್ಯಾಯ. ಎರಡು ಅರಸರುಗಳು 17ನೇ ಅಧ್ಯಾಯ 1ರಿಂದ ಓದುವಾಗ, ಯೂದಾಯದ ಅರಸನಾದ ಆಹಾಜನ ಆಳ್ವಿಕೆಯ 12ನೆಯ ವರ್ಷದಲ್ಲಿ ಏಲನ ಮಗ ಹೊಷೈಯನು ಇಸ್ರಾಯೇಲರ ಅರಸನಾಗಿ ಸಮಾರ್ಯದಲ್ಲಿ 9 ವರ್ಷ ಆಳಿದನು. ಇವನು ತನ್ನ ಪೂರ್ವಿಕರಾದ ಇಸ್ರಾಯೇಲಿನ ಅರಸರಷ್ಟು ಕೆಟ್ಟವನಾಗಿರಲಿಲ್ಲ, ಆದರೂ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಒಂದ್ ನಿಮಿಷ 2 ಅರಸರ 1 ಅರಸರುಗಳ ಗ್ರಂಥ 1 ವರ್ಷ ಗಂಟ ಅದೇ 17. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲೀಯನ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದನು. ನೋಡಿ, ಏಲಿಯ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ತೋರಿಸಿಕೊಟ್ಟ ವಿಷಯನೇ. ಯಾಕಂದ್ರೆ ಇವರು ವಿಗ್ರಹ ಆರಾಧನೆ ಮಾಡಿ ಆ ಬಾಲ್ ದೇವರನ್ನು ಆರಾಧಿಸಿ ತುಂಬಾ ಪಾಪ ಮಾಡಿದಾಗ ದೇವರು ಏಲಿಯ ಪ್ರವಾದಿಗೆ ಹೇಳಿದ್ರು, ನೀವು ಈ ಒಂದು ರೀತಿಯಲ್ಲಿ ನುಡಿಯಿರಿ, ಇನ್ನು ನಾನು ಹೇಳುವವರೆಗೆ ಇಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ. ಇಡೀ ದೇಶದಲ್ಲಿ ಮಳೆ ಇಲ್ಲ, ಮಂಜಿಲ್ಲ. ಪ್ರಿಯರೇ, ಪ್ರಾಬ್ಲಮ್ ಏನಂದ್ರೆ ಹೇಳಿದವರು ಯಾರು? ಏಲಿಯ. ಈಗ ಏಲಿಯದ ಸಮಸ್ಯೆ ಏನು? ಈಗ ಏಲಿಯಾಗೂ ಇಲ್ಲ, ಮಳೆನೂ ಇಲ್ಲ, ಮಂಜು ಇಲ್ಲ. ಹೇಳೋದು ಅರ್ಥ ಆಯ್ತಲ್ಲ. ಆದರೆ ದೇವರು ಏಲಿಯಾಗೆ ಬೇಕಾಗಿರೋದು, ಏಲಿಯ ಪ್ರವಾದಿಗೆ ಬೇಕಾಗಿರೋದು ಪ್ರಿಸರ್ವ್ ಮಾಡಿ ಇಟ್ಟಿದ್ದರು. ನೋಡಿ, ದೇವರ ಒಂದು ವೇಳೆ ತುಂಬಾ ಡ್ರೈ ಆಗಿರೋ ಪರಿಸ್ಥಿತಿ ಇರಬಹುದು, ಏನೂ ಇಲ್ಲ, ಇಡೀ ದೇಶದಲ್ಲಿ ಮಳೆ ಇಲ್ಲ, ಮಂಜಿಲ್ಲ, ಊಟಕ್ಕೆ ಕಷ್ಟಪಡ್ತಾ ಇದ್ದಾರೆ. ಆದರೆ ದೇವರ ವಚನವನ್ನು ಕೇಳುತ್ತಾ ಇರುವ ಏಲಿಯ ಪ್ರವಾದಿಗೆ ಈ ಕೊರತೆ ಇಲ್ಲದಂತೆ ದೇವರು ನೋಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದ ಏಲಿಯ ಪ್ರವಾದಿಗೆ ಈ ಕೊರತೆ ಇಲ್ಲ. ಏನ್ ಮಾಡಿದ್ದಾರೆ ದೇವರವರನ್ನು? ದೇವರು ಹೇಳ್ತಾ ಇದ್ದಾರೆ 2ನೇ ವಾಕ್ಯದಲ್ಲಿ, ಸರ್ವೇಶ್ವರ ಸ್ವಾಮಿ ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು, ಜೋರ್ಡನ್ ನದಿಯ ಆಚೆ ಇರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ನೋಡಿ, ದೇವರಿವನಿಗೊಂದು ಸ್ಥಳವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಮಳೆ ಇಲ್ಲ, ಮಂಜಿಲ್ಲ, ಆದರೆ ಇವನಿಗೆ ಆ ಕೊರತೆ ಬರಬಾರದು. ಯಾಕಂದ್ರೆ ಇವನಿಗೆ ದೇವರ ವಚನ ಕೇಳುವವನು. ಕೆರೀತ್ ಹಳ್ಳದಲ್ಲಿ ನೀನು ಹೋಗು ಎಂದು ದೇವರು ಹೇಳಿದ್ದಾರೆ. ಕೆರೀತ್ ಹಳ್ಳಕ್ಕೆ ಹೋದಾಗ ಏನಾಯ್ತು? ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ಅದು ನೀನು ಕುಡಿಬಹುದು. ಆ ನೀರು ನೀನು ಕುಡಿ. ಅದಕ್ಕೆ ಬೇಕಾಗಿರುವ ನೀರು ನಾನು ಪ್ರಿಸರ್ವ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ, ಹಳ್ಳದಲ್ಲಿ. ಓಕೆ, ಇನ್ನು ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ಕಾಗೆಗಳು ಆಹಾರ ತರುವುದು. ಯಾಕಂದ್ರೆ ಬೇರೆ ಏನಾದ್ರು ತಂದ್ರೆ ಜನ ಬೇಕಾದ್ರೆ ಕೊಂದು ತಿಂತಾರೆ. ಯಾಕಂದ್ರೆ ಏನು ಇಲ್ಲ ಅಲ್ಲ. ಕಾಗೆ ಆದ್ರೆ ಅಷ್ಟು ಜನ ಕೊಂದು ತಿನ್ನಲ್ಲ. ಇದ್ರಲ್ಲಿ ದೇವರು ಕಾಗೆಗೆ ಏಲಿಯ ಪ್ರವಾದಿಗೆ ಊಟ ಕೊಡಲು ಆಜ್ಞೆಯನ್ನು ಕೊಟ್ಟರು.
ಈಗ ನೀವು ಸ್ವಲ್ಪ ಯೋಚನೆ ಮಾಡಿ, ಬೆಳಿಗ್ಗೆ ಕಾಗೆ ಬ್ರೇಕ್ಫಾಸ್ಟ್ ತಂದು ಕೊಡುವರು, ಮಧ್ಯಾಹ್ನ ಕಾಗೆ ಲಂಚ್ ತಂದು ಕೊಡುವರು, ಸಾಯಂಕಾಲ ಕಾಗೆ ಡಿನ್ನರ್ ತಂದು ಕೊಡುವರು. ಈಗ ನೀವು ಯೋಚನೆ ಮಾಡಿ, ಫಸ್ಟ್ ದಿನ ಬೆಳಿಗ್ಗೆ ಟೆನ್ಷನ್ ಆಯ್ತು, ಏನ್ ಬರುತ್ತೋ ಏನ್ ಕೊಡ್ತಾರೋ, ದೇವ್ರು ಹೇಳಿದ್ರು ನಡೀತದ ಸ್ವಾಮಿ, ನಮ್ಗೆ ಬೇಕಾಗಿರೋ ಆಹಾರವನ್ನು ಕೊಡಿ, ನಮ್ಗೆ ಬೇಕಾಗಿರೋ ಆಹಾರವನ್ನು ಕೊಡಿ. ಫಸ್ಟ್ ಡೇ ಆಯ್ತು, ಆಹಾರ ಸಿಕ್ತು. ಸೆಕೆಂಡ್ ಡೇನು ಸ್ವಲ್ಪ ಒಂದು ಟೆನ್ಷನ್ ಇತ್ತು, ಬರುತ್ತೋ ಇಲ್ವೋ ಅಂತ ಹೇಳಿ. ಆದ್ರೆ ಆಹಾರ ತಂದು ಕೊಟ್ಟು ನೀರು ಅಲ್ಲಿಂದ ಕುಡಿದ್ರು. ಒಂದ್ ತಿಂಗಳಾಗುವಾಗ ಏನಾಗ್ತದೆ, ದಯಾಲ್? ಗ್ಯಾರಂಟಿ ಬರ್ತದಲ್ಲ, ಇನ್ಯಾಕೆ ಗ್ಯಾರಂಟಿ ಆಗುತ್ತೆ, ಇನ್ನೂ ಬಂದೇ ಬರ್ತದೆ. ಹಾಗೇನಾಯ್ತು, ಆ ಹಳ್ಳದ ನೀರು ಡ್ರೈ ಆಗಿ ಹೋಯ್ತು. ಯಾವಾಗ ಇವನ್ ಪ್ರಾರ್ಥನೆ ನಿಂತು ಹೋಯ್ತು, ಟೈಮಿಗೆ ಬರ್ತಾ ಇದೆ, ತಾನೇ ಬರುತ್ತದೆ ಎಂದು ಹೇಳಿದಾಗ ಏನಾಯ್ತು, ಆ ಹಳ್ಳದ ನೀರು ಬತ್ತಿ ಹೋಯ್ತು. ಸೊ ಪ್ರಿಯರೇ, ಪ್ರಾಬ್ಲಮ್ ಇದೇನೆ. ಒಂದು ದಿನ, 2 ದಿನ, 1 ವಾರ, 2 ವಾರ ಆಗುವಾಗ ಆ ಪ್ರಾರ್ಥನೆಯಲ್ಲಿರೋ ತೀಕ್ಷ್ಣತೆ ಕಡಿಮೆ ಆಗ್ತದೆ. ಅದು ಕಡಿಮೆ ಆಗೋದಷ್ಟು ಊಟಕ್ಕೆ ರುಚಿ ಇಲ್ಲ, ಊಟ ಶರೀರಕ್ಕೆ ತಾಗುತ್ತಾ ಇಲ್ಲ, ನಮ್ಗೆ ಅದು ತಿನ್ನಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ರು ನೀವು ಇದು ಮುಟ್ಟಬಾರ್ದು, ಅದು ಮುಟ್ಟಬಾರ್ದು, ಇದೆಲ್ಲ ಪ್ರಾರಂಭ ಆಗ್ತದೆ. ಸೊ ಪ್ರಿಯರೇ, ಅಂದ್ರೆ ಏನಾದ್ರೂ ತಿನ್ನಕ್ಕಾಗದಿರೋದು ನಾವು ಪ್ರಾರ್ಥನೆ ಮಾಡದಿರೋದು ಅಂದಲ್ಲ ನಾನು ಹೇಳೋದು. ಆದರೆ ಜನರಲ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ರೆಡಿ ಇರುವ ಪದಾರ್ಥ ಆದರೂ ನಾವು ಪ್ರಾರ್ಥನೆ ಮಾಡಲೇಬೇಕು. ನಮ್ಗಿರುವ ಪ್ರಾಬ್ಲಮ್ ಏನಂದ್ರೆ, ಈ ಊಟ ಮಾಡೋ ಮುಂಚೆನೆ ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಮರ್ತು ಹೋಗ್ತೀವಿ ನಾವು ಎಷ್ಟೋ ಬಾರಿ, ಅಲ್ವಾ? ಊಟ ಮಾಡೋ ಮುಂಚೆ ಮರ್ತು ಹೋಗೋದಾದ್ರೆ ಬೆಳಿಗ್ಗೆಯಿಂದ ಊಟದ ವಿಷಯಕ್ಕೆ ನೀವೇ ಯೋಚನೆ ಮಾಡಿ. ನಿನ್ನೆ ನೀವು ಊಟಕ್ಕಾಗಿ ಪ್ರಾರ್ಥನೆ ಮಾಡಿದ್ರ? ಇಲ್ಲ. ಇದು ಈ ಏಲಿಯ ಪ್ರವಾದಿದ ಪ್ರಾಬ್ಲಮ್. ಇದು ತಾನೇ ಬರ್ತದೆ, ನಾವು ದುಡಿತಾ ಇದೀವಿ, ದೇವರು ಅಂದ್ರೆ ಅದು ಬಂದೇ ಬರ್ತದೆ ಅಂತ ಭಾವನೆ ಇದೆ. ಪ್ರಿಯರೇ, ಅದೇ ಗ್ರಾವಿಟಿಯಲ್ಲಿ ಡೈಲಿ ಪ್ರಾರ್ಥಿಸಿ, ಆಗ ದೇವರು ಆಶೀರ್ವದಿಸುವರು. ನಾವು ಇಲ್ಲದೆ ಇರುವಾಗ ಮಾತ್ರ ಪ್ರಾರ್ಥನೆ ಮಾಡ್ತೀವಿ, ಏನಾದ್ರು ಕೊರತಿರುವಾಗ ಮಾತ್ರ ಪ್ರಾರ್ಥನೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಅಲ್ಲ, ಎಲ್ಲ ಸಮೃದ್ಧಿಯಾಗಿದ್ದರೂ ನಾವು ಪ್ರಾರ್ಥಿಸಬೇಕು. ಯಾಕಂದ್ರೆ ಊಟಕ್ಕಲ್ಲ, ದೇವರು ಕೊಟ್ಟಿರೋದು. ಆ ಪ್ರಾರ್ಥಿಸುವಾಗ ಏನಾಗ್ತದೆ, ನಾವು ಈ ಜವಾಬ್ದಾರಿ ದೇವರಿಗೆ ಕೊಡ್ತಾ ಇದೀವಿ. ನಮ್ಗೆಲ್ಲ ರೇಷನ್ ಎಲ್ಲ ತಂದು ಇಟ್ಟಿದೆ, ಓಕೆ, ರೇಷನ್ ತಂದಿಟ್ರೆ ಮತ್ತೆ ಪ್ರಾರ್ಥನೆ ಇಲ್ಲ ಅಂತ ಹೇಳೋದಾದ್ರೆ ಪ್ರಿಯರೇ, ಇಲ್ಲೇ ನಮಗೆ ಪ್ರಾಬ್ಲಮ್ ಆಗ್ಬೋದು. ದಿನೇ ದಿನೇ ಎಷ್ಟಿದ್ದರೂ ನಾವು ಪ್ರಾರ್ಥಿಸಬೇಕು. ದೇವರ ಕೈಯಿಂದ ನಾವು ತಗೋಬೇಕು. ದಿನೇ ದಿನೇ ಏನೇ ಆದ್ರೂ ದೇವರ ಕೈಯಿಂದ ತಗೋಬೇಕು. ನಾವು ಸ್ಟೋರ್ ಮಾಡಿ ಇಟ್ಟಿರಿ, ಪರವಾಗಿಲ್ಲ, ದೇವರ ಕೈಯಿಂದ ತಗೊಳ್ಳಿ. ಆ ತಂದಿಟ್ಟಿರೋದ್ರಿಂದ ನಾವು ತಗೊಳ್ಳುವಾಗ ದೇವರ ಕೈಯಿಂದ ನಾವು ತಗೊಳ್ಳೋಣ, ಆಗ ಅದು ಸಮೃದ್ಧಿಯಾಗಿ ಉಳಿಯುತ್ತದೆ, ಶರೀರಕ್ಕೆ ಯಾವ ಹಾನಿನೂ ಆಗಲ್ಲ. ಅದರಿಂದ ನನಗೂ ಇದುವರೆಗೆ ಇತ್ತು, ಅನುದಿನ ಆಹಾರಕ್ಕಾಗಿ ಏನಕ್ಕೆ ಪ್ರಾರ್ಥಿಸ್ಬೇಕು? ನಾವು ದುಡಿತಾ ಇದೀವಿ, ನಾವು ತಂದು ರೇಷನ್ ತಂದಿಟ್ಟಿದೀವಿ, ಅದು ತಾನೇ ಬರುತ್ತಲ್ಲ. ಪ್ರಿಯರೇ, ಇಲ್ಲೇ ನಮ್ಗೆ ಮಿಸ್ಟೇಕ್ ಆಗ್ಬೋದು. ಸೇಮ್ ವೇ ಬೈಬಲ್ ನಮ್ಮ ಮನೆಯಲ್ಲಿದೆ. ಎಷ್ಟು ಬೈಬಲ್ ಇದೆ? 3-4 ಬೈಬಲ್ ಇರಬಹುದು. ಆದ್ರೆ ಆಧ್ಯಾತ್ಮಿಕ ಆಹಾರ, ಈ ವಚನ ನಮ್ಗೆ ಸಿಗ್ಬೇಕಲ್ಲ. ಬೈಬಲ್ ಬುಕ್ ಆಗಿ ಅಲ್ಲಿದ್ರೆ 3-4 ಟ್ರಾನ್ಸ್ಲೇಷನ್ ಇದ್ರೆ ಪ್ರಯೋಜನ ಇಲ್ಲ. ಇದು ದೇವರಿಂದ ಕೇಳಿ ಪಡೆಯಬೇಕು. ನನಗೆ ಬೇಕಾಗಿರೋದು ಮುಂಚಾನೆ ಬೈ ಡಿಫಾಲ್ಟ್ ನಾವು ಬರ್ತೀವಿ, ಹೇಗೋ ವಚನ ಬರುತ್ತದೆ, ಆ ರೀತಿ ಅಲ್ಲ. ಕೇಳಿ ಪ್ರಾರ್ಥಿಸಿ ಬನ್ನಿ, ಆಗ ಈ ವಚನ ನಿಮಗೆ ಬೇಕಾಗಿರುವ ಅನುದಿನ ಆಹಾರ ನಿಮ್ಗೆ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಇದು ಕೇಳಿ ಪಡೆಯಬೇಕು. ನಮ್ಮ ಪ್ರಾಬ್ಲಮ್ ಇದೇನೆ, ಎಲ್ಲ ರೆಡಿ ಇರುವಾಗ ನಾವು ಪ್ರಾರ್ಥನೆ ಮಾಡಲು ರೆಡಿ ಆಗಲ್ಲ. ಇಲ್ದೆ ಕೊರತೆ ಆಗುವಾಗ ಮಂತ್ ಎಂಡ್ ಆಗೋದಷ್ಟು ಎಲ್ಲ ಖಾಲಿ ಆಗ್ತಾ ಸ್ವಾಮಿ ಖಾಲಿ ಆಗ್ತದಲ್ಲ, ಈ ತಿಂಗಳು ಮುಗಿಯುವವರೆಗೆ, ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರೋವರೆಗೆ ಅದು ಉಳಿದರೆ ಸಾಕು ಅಂತ ಭಾವನೆ ಆ ಟೈಮಲ್ಲಿ ಬರುತ್ತೆ. ರಿಲೇಷನ್ ಫುಲ್ ಇರುವಾಗ ನಮ್ ಪ್ರಾರ್ಥನೆನೇ ಬರಲ್ಲ. ಓಕೆ, ನಾನು ಇದು ಕನ್ಕ್ಲೂಡ್ ಮಾಡುವಾಗ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ, ಯೋಹಾನನ ಶುಭ ಸಂದೇಶ, ಇಲ್ಲಿ ನಿಜ ಆಹಾರದ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 6ನೇ ಅಧ್ಯಾಯ ಯೋಹಾನ 41 ಬ್ರದರ್? ಇಲ್ಲ, 6ನೇ ಅಧ್ಯಾಯ ನೀವು ನೋಡ್ಬೇಕು, ಮೊದಲನೆಯ
ಭಾಗ ರೊಟ್ಟಿ ಮಲ್ಟಿಪ್ಲೈ ಮಾಡುವುದು ಅಲ್ವಾ? ನೋಡಿ 6:11 ಓದಿ. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಯೇಸು ರೊಟ್ಟಿಯನ್ನು ತಗೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಅವರಿಗೆ ಕೊಟ್ಟರು. ಪ್ರಿಯರೇ, ನಾವು ಮಾಮೂಲಿ ರಿಟ್ರೀಟ್ ಟೈಮಲ್ಲಿ ಮಾತ್ರ ಊಟ ರೆಡಿ ಆದ್ರೆ ಬಂದು ಫಾದರ್ ಬ್ಲೆಸ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ? ಮನೆಯಲ್ಲಿ ಊಟ ರೆಡಿ ಆಗುವಾಗ ನಾವ್ ಯಾರಾದ್ರೂ ಬ್ಲೆಸ್ ಮಾಡ್ತೀವ? ಖಂಡಿತ ಇಲ್ಲ. ಸುಮ್ನೆ ಅಲ್ವಾ? ಅದೊಂದು ಅದೊಂದು ಶೋನೆ, ಅದೊಂದು ಬಾಡಿಕೆಯ ಪ್ರಕಾರ ಆಗ್ಬಿಟ್ಟಿದೆ. ಪ್ರಿಯರೇ, ನಮ್ಮ ಮನೆಯಲ್ಲೂ ಸಹ ಊಟ ಆಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ಊಟಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಈ ಸಮಯ ಅದೇ ಮಾಡಿರೋದು. ರೊಟ್ಟಿಯನ್ನು ತಗೊಂಡು ಸ್ತೋತ್ರವನ್ನು ಸಲ್ಲಿಸಿದರು. ನಂತರ 13ನೇ ವಾಕ್ಯ ನೋಡಿ. ರೊಟ್ಟಿ ಮಾತ್ರ ಅಲ್ಲ, ಮೀನ್ ತಗೊಂಡು ಸ್ತೋತ್ರ ಸಲ್ಲಿಸಿದರು. ಅರ್ಥ ಆಯ್ತಲ್ಲ? ಸೊ ನಾವನ್ನ ಹೇಳುದು, ನಮ್ಗೆ ಊಟಕ್ಕಾಗಿ, ಇನ್ನು ಚಟ್ನಿಗಾಗಿ, ಇನ್ನು ಮಟನ್ ಚಿಕನ್ಗಾಗಿ ನೀವು ಸ್ತೋತ್ರ ಸಲ್ಲಿಸಿ ನೋಡಿ. ಆವತ್ತು ಊಟ ಮಾಡುವಾಗ ಅದರ ವ್ಯತ್ಯಾಸ ನೀವು ನೋಡ್ತೀರಾ. ನಾವು ಇದು ಮಾಡ್ತಾ ಇಲ್ಲ. ಅಲ್ಲಿ ಫಾದರು ವೆಡ್ಡಿಂಗ್ ಮಾಸಿಗೆ ಬಂದ್ರೆ ಮುಗಿದ್ಮೇಲೆ ಬರೀ ಆ ಬಿರಿಯಾನಿ ಬ್ಲೆಸ್ ಮಾಡ್ತಾರೆ. ಪಾಪ ಸೈಡ್ ಅಲ್ಲಿರೋ ಐಸ್ ಕ್ರೀಮು, ಸ್ವೀಟ್ ಓಕೆ, ಅದನ್ನೇ 13ನೇ ವಾಕ್ಯ ಓದಿ. ತೆಂದುಳಿದ ಆ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು ಅವು 12 ಬುಟ್ಟಿಗಳ ತುಂಬಾ ಅದು. ಎಷ್ಟು ತುಂಡಿತ್ತು? 5 ತುಂಡು. ಈ ನಿಜ ಹೇಳ್ತೀನಿ, ನಮ್ಗೆ ಒಂದು ಸ್ವಲ್ಪ ನಮ್ಮ ಚಿಕ್ಕದ್ರಲ್ಲಿ ಅಥವಾ ಆ ಒಂದು 50 ವರ್ಷ ಹಿಂದೆ ಈಗಿರುವ ಹಾಗೆ ಬಿರಿಯಾನಿ ಏನಂತ ಯಾರಿಗೂ ಗೊತ್ತಿರಲಿಲ್ಲ. ಇರೋದೊಂದೇ ಗಂಜಿ. ಗಂಜಿ ಯಾಕಂದ್ರೆ ಸ್ವಲ್ಪ 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 ನೀರು ಸೇರುವಾಗ ಹೊಟ್ಟೆ ತುಂಬುತ್ತದಲ್ಲ, ಅದಕ್ಕೆ ಗಂಜಿ. ಅರ್ಥ ಆಯ್ತಲ್ಲ? ಅವರು ಸ್ವಲ್ಪ ಅನ್ನ ಇಟ್ಟು ತಾಯಿ ಪ್ರಾರ್ಥಿಸ್ತಾರೆ. 12 ಮಕ್ಕಳಿದ್ದಾರೆ ಮನೆಯಲ್ಲಿ, ಎಲ್ಲರೂ ಇದ್ದಾರೆ, ಎಲ್ಲರೂ ಸೇರಿ 15 ಜನ ಇದ್ದಾರೆ. ಆ ತಾಯಿಯ ಪ್ರಾರ್ಥನೆ ಏನಂದ್ರೆ, ಈ 15 ಜನರಿಗೂ ಕೊಡುವಂತೆ ನೀವು ಇದು ಉಳಿಸಿ ಎಂಬ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಪ್ರಿಯರೇ, ಯಾರು ಕಂಪ್ಲೇಂಟು ಇಲ್ಲ ಮನೆಯಲ್ಲಿ. ಇದೇನಾ ಅದೇನಾ ಕಂಪ್ಲೇಂಟು ಇಲ್ಲ. ಎಲ್ರಿಗೂ ಆಗುವುದಷ್ಟು ದೇವರದು ಅದು ಏನ್ ಹೇಳ್ತೀರಾ ಹೆಚ್ಚಿಸ್ತಾ ಇದ್ರು. ಕಷ್ಟಪಟ್ಟು, ಅಂದ್ರೆ ಏನು ಅಷ್ಟು ಐಟಮ್ಸ್ ಏನು ಇರಲ್ಲ, ಆದ್ರೆ ಗಂಜಿ ಕುಡದೇ ಎಷ್ಟೋ ಜನ, ನಾವು ನನ್ನ ಪ್ರಕಾರ ನಮ್ಮಲ್ಲಿ ಅನೇಕರು ಆ ರೀತಿ ಬೆಳೆದವರುಂಟು ಅಲ್ವಾ? ಸೊ ಆ ತಾಯಿಯ ಪ್ರಾರ್ಥನೆಯಿಂದ ನಾವು ಈ ರೇಂಜಿಗೆ ಬಂದಿದ್ವಿ. ಈಗ ನಮ್ಗೆ ಗಂಜಿ ಎಲ್ಲ ಬಿರಿಯಾನಿನೂ ಇದೆ ಮನೆಯಲ್ಲಿ, ಆದ್ರೆ ಆಶೀರ್ವದಿಸಲು ನಾವು ರೆಡಿ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಖಾರ ಕಡಿಮೆ ಇದೆ ಅಂತ ಹೇಳೋದಕ್ಕಿಂತ ದೇವರಿಗೆ ಸ್ತೋತ್ರ ಸಲ್ಲಿಸಲು ನಾವು ರೆಡಿ ಇಲ್ಲ. ಈ ಸಮಯ ಅದು ಮಾಡಿದ್ದಾರೆ, ಸ್ತೋತ್ರ ಸಲ್ಲಿಸಿ ಕೊಟ್ಟರು. ಅದು ಕೊಟ್ಟಾಗ ಮಲ್ಟಿಪ್ಲೈ ಆಯಿತು, ಬಾಕಿನೂ ಬಂತು. ಓಕೆ, ಈಗ ನಿಜವಾಗಿ ನೋಡಿ, ನಮ್ಮ ಮಕ್ಕಳಿಗೆ ಎಷ್ಟು ಟೇಸ್ಟ್ ಇರೋದು ಅವ್ರು ತಗೊಂಡ್ ಕೊಟ್ರು. ಅಲ್ಲಿ ಇಲ್ಲಿ ಸ್ವಲ್ಪ ತಿಂದು ಬಾಕಿ ಉಳಿಸ್ತಾರೆ. ನಮ್ ಟೈಮಲ್ಲಿ ಏನಾದ್ರು ಇಷ್ಟು ಬಾಕಿ ಉಳಿಸಿದ್ರೆ ಅವಸ್ಥೆ ಏನಿತ್ತು ಅಲ್ವಾ? ಏಟು ಮೇಲೆ ಏಟು. ಯಾರೋ ಊಟ ತಗೊಂಡೋಗಿ ನಾಯಿಗೆ ಕೊಟ್ರಂದೆ, ಸ್ವಲ್ಪ ಬಾಕಿ ಇರುವುದು. ತಂದೆ ನೋಡಿದ್ರು, ತಂದೆ ನಾಯಿಯನ್ನು ಆ ಕಡೆ ತಗೊಂಡೋಗಿ ಕೆಟ್ಟಿ ಅದು ಇದು ಕೈಯಿಂದಲ್ಲ ನಾಲಿಗೆಯಿಂದ ಒಂದೊಂದಾಗಿ ತಿನ್ನುವಂತೆ ಮಾಡಿದ್ರಂತೆ. ಅಂದ್ರೆ ನಕ್ಕಿ ನಕ್ಕಿ ತಿನ್ನುವಂತೆ ಮಾಡಿದ್ರಂತೆ. ಅಷ್ಟು ಇತ್ತು ಒಂದೊಂದು ಆಹಾರದ ಕಷ್ಟಗಳು. ಅದರಿಂದ ಅಷ್ಟು ಶ್ರೇಷ್ಠವಾಗಿ ಕಂಡಿದ್ರು ಅವರು. ಈಗ ಲಾವಿಶ್ ಆಗಿದ್ರಿಂದ ಏನಾಗ್ತದೆ, ಆಹಾರ ಆಶೀರ್ವದಿಸುವುದೂ ಇಲ್ಲ, ಯಾರಿಗೂ ಬೇರೆ ಟೇಸ್ಟ್ ಇಲ್ಲ. ಅವರಿಗೆ ಬೇಕು ಏನು KFC ಅದು ಇದೆಲ್ಲ ಬೇಕು. ಸಾಧಾರಣ ಮನೆಯಲ್ಲಿ ಇರೋದು ಯಾವುದು ಮಕ್ಕಳಿಗೆ ಬೇಡ, ಆ ರೇಂಜ್ ಆಗಿದೆ ಅಲ್ವಾ? ಇದು ನೋಡಿ, ನಾವೇ ಯೋಚನೆ, ನಮ್ ಚಿಕ್ಕದ್ರಲ್ಲಿ ತಿಂಗಳಿಗೆ ಒಮ್ಮೆ ಮಾಂಸ ಆದ್ರೆ ದೊಡ್ಡ ವಿಷಯ ಆಗುತ್ತೆ. ಈಗ ವಾರದಲ್ಲಿ 2-3 ಸತಿ ಆಗುತ್ತೆ ಸರ್. ಮಾಂಸ ಇಲ್ಲದೆ ಮಕ್ಕಳಿಗೆ ಊಟ ಹೋಗಲ್ಲ, ಆ ರೇಂಜ್ ಆಗಿದೆ. ಪ್ರಿಯರೇ, ನನ್ನ ಪ್ರಕಾರ ಇದೆಲ್ಲ
ನಾವು ಪ್ರಾರ್ಥನೆ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ತಪ್ಪಿಂದ ಆಗುವ ವಿಷಯಗಳೇ. ಈ ಸ್ವಾಮಿ ಸ್ತೋತ್ರವನ್ನು ಸಲ್ಲಿಸಿದ್ರು, ಅವರಿಗೆ ಕೊಟ್ರು. ಸೊ ಏನಾಗಿದೆ, ರೊಟ್ಟಿ ಪ್ರಾರ್ಥಿಸುವಾಗ ಮಲ್ಟಿಪ್ಲೈ ಆಗುತ್ತದೆ ಎಂಬ ಸತ್ಯ ಇಲ್ಲಿ ದೇವರು ತೋರಿಸಿದ್ರು. ನಮ್ಮ ಬುದ್ಧಿಗೆ ಮಿಗಿಲಾಗಿ ಮಲ್ಟಿಪ್ಲೈ ಆಗ್ತದೆ ಅಂತ ದೇವರು ತೋರಿಸಿದ್ರು. ಎರಡನೇ ಅದ್ಭುತ ಏನು, ನೀರಿನ ಮೇಲೆ ಯೇಸು ನಡೀತಾ ಇದ್ದಾರೆ. 6ನೇ ಅಧ್ಯಾಯದಲ್ಲಿ 16ರಿಂದ ನೀರಿನ ಮೇಲೆ ನಡೀತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ ಆಗಲ್ಲ. ಅಂದ್ರೆ ನೀರಿನ ಮೇಲೆ ಮನುಷ್ಯನಿಗೆ ನಡಿಯಕ್ ಆಗಲ್ಲ. ನೀರಿನ ಮೇಲೆ ಏನೇ ವಸ್ತು ಇಟ್ರು ಕೆಳಗಡೆ ಹೋಗ್ತದೆ. ಸೊ ಒಂದು ಮನುಷ್ಯನು, ಒಂದು 70 kg ಇರುವ ಮನುಷ್ಯನು ನೀರಿನ ಮೇಲೆ ನಡೆಯುವುದಾದ್ರೆ ಅದರ ಅರ್ಥ ಏನು? ನೀರಿನ ಸಾಂದ್ರತೆಗಿಂತ ಈ ಮನುಷ್ಯನ ಸಾಂದ್ರತೆ ಕಡಿಮೆ ಇದ್ರೆ ಮಾತ್ರನೇ ನೀರಿನ ಮೇಲೆ ನಡೆಯಲು ಸಾಧ್ಯ ಇರೋದು. ಸೊ ಏನಾಗಿದೆ, ನಾವು ಲಾಜಿಕಲಿ ಪ್ರಾಕ್ಟಿಕಲಿ ಚಿಂತಿಸುವುದಕ್ಕಿಂತ ಮಿಗಿಲಾಗಿ ನೀರಿಗಿಂತ ಈ ಯೇಸು ಸ್ವಾಮಿಯ ಸಾಂದ್ರತೆ ಕಡಿಮೆ, ಅಂದ್ರೆ ಡೆನ್ಸಿಟಿ ಕಡಿಮೆ ಆಗುವ ಒಂದು ಪರಿವರ್ತನೆ ಇಲ್ಲಿ ನಡೀತದೆ, ಒಂದು ವ್ಯತ್ಯಾಸ ಇಲ್ಲಿ ನಡೀತದೆ. ಒಂದು ಸಾಧಾರಣ ಅವಸ್ಥೆ ಅಲ್ಲ, ಒಂದು ಪರಿವರ್ತನೆ ಆಗಿದೆ ಇಲ್ಲಿ. ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯಬೇಕಾದ್ರೆ ನೀರಿನ ಸ್ಪೆಸಿಫಿಕ್ ಗ್ರಾವಿಟಿ ಒಂದಿದೆ. ಆದರೆ ನೀರಿನ ಮೇಲೆ ನಡೆಯುವಾಗ ನೀರಿಗಿಂತ ಆ ಲೈಟ್ ಆಗೋ ಒಂದು ಅವಸ್ಥೆ ಆಗಿದೆ. ಸೊ ಏನ್ ತೋರಿಸ್ತಾ ಇದ್ದಾರೆ, ಒಂದ್ ಕಡೆ ರೊಟ್ಟಿ ಮಲ್ಟಿಪ್ಲೈ ಮಾಡಬಹುದು, ಅದು ನಮ್ಮ ಬುದ್ಧಿಗೆ ಮಿಗಿಲಾದ ವಿಷಯ. ಇನ್ನೊಂದ್ ಕಡೆ ನೀರಿಗಿಂತ ಡೆನ್ಸಿಟಿ ಕಡಿಮೆ ಆದ ರೀತಿಯಲ್ಲಿ ಒಂದು ಮನುಷ್ಯನಿಗೆ ಆಗಲು ಅದು ನಮ್ಮ ಬುದ್ಧಿಗಿಂತ ಮಿಗಿಲಾದ ವಿಷಯ. ಸೊ ನಮ್ ಬುದ್ಧಿಗಿಂತ ಮಿಗಿಲಾದ ಕಾರ್ಯ ಸಾಧ್ಯ ಎಂಬ ರೀತಿಯಲ್ಲಿ ತೋರಿಸಿ 25ನೇ ವಾಕ್ಯದಿಂದ ಓದಿ 27ನೇ ವಾಕ್ಯ. ಆರು 27. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ನೋಡಿ, ಈಗ ಅಳಿದು ಹೋಗುವ ಆಹಾರವನ್ನು ಮರೆತು ಬಿಟ್ಟು ಈ ಕಡೆ ಬಂದು ಏನ್ ಹೇಳ್ತಾ ಇದ್ದಾರೆ, ಜೀವನ ಕೊಡುವ ನಿತ್ಯ ಜೀವನದ ಆಹಾರಕ್ಕಾಗಿ ದುಡಿಯಿರಿ. ಅದಾದ್ಮೇಲೆ ಯೇಸು ಸ್ವಾಮಿ, ನಾನೇ ಆ ರೊಟ್ಟಿ, ಈ ರೊಟ್ಟಿ ತಿನ್ನುವವರಿಗೆ ಎಂದಿಗೂ ದಾಹ ಉಂಟಾಗುವುದಿಲ್ಲ, ಎಂದಿಗೂ ಹೊಟ್ಟೆ ಹಸಿಯುವುದಿಲ್ಲ. ಸೊ ಇಷ್ಟು ಈ ಎರಡು ಕಾರ್ಯಗಳನ್ನು ಮಾಡಿ ನಾನೇ ಜೀವಂತ ರೊಟ್ಟಿ ಅಂತ ಹೇಳಿ ಯೇಸು ಸ್ವಾಮಿ ಆ ಮುಖ್ಯ ಪಾಯಿಂಟ್ಗೆ ತರ್ತಾ ಇದ್ದಾರೆ, ನಾನೇ ಜೀವಂತ ರೊಟ್ಟಿ ಅಂತ ಹೇಳಿ. ಸೊ ಪ್ರಿಯರೇ, ಇಲ್ಲಿ 3 ವಿಷಯಗಳು ನಾವು ನೋಡ್ತಾ ಇದ್ದೀವಿ. 1 ಶಾರೀರಿಕ ಆಹಾರ, 2 ಮಾನಸಿಕ ಆಹಾರ, ದೇವರ ವಾಕ್ಯ, ಇನ್ನು 3ನೇದಾಗಿ ಆಧ್ಯಾತ್ಮಿಕ ಆಹಾರ, ಪರಮಪ್ರಸಾದ. ಹೌದು, ಪರಮಪ್ರಸಾದ ಶರೀರಕ್ಕೂ ಉಪಯೋಗ ಆಗ್ತದೆ, ಮನಸ್ಸಿಗೂ ಉಪಯೋಗ ಆಗ್ತದೆ, ದೇವರ ವಾಕ್ಯ ಆತ್ಮಕ್ಕೂ ಉಪಯೋಗ ಆಗ್ತದೆ, ಶರೀರಕ್ಕೂ ಆಹಾರ ಆಗ್ತದೆ, ಮನಸ್ಸಿಗೂ ಆಹಾರ ಆಗ್ತದೆ. ಸೊ ಪ್ರಿಯರ್, ಆಲ್ ಟುಗೆದರ್ ಅನುದಿನ ಆಹಾರ ಅಂತ ಹೇಳುವಾಗ ನಾವು ಮನಸ್ಸಿಗೆ ಬರೋದು ಚಿಕ್ಕ ಒಂದು ಭಾಗನೇ, ಅದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಶರೀರ ಒಂದು ಚಿಕ್ಕ ಭಾಗನೇ, ಅದಕ್ಕೆ ಮಿಗಿಲಾಗಿ ಆತ್ಮ, ಮನಸ್ಸು, ಇದಕ್ಕೆ ಬೇಕಾಗಿರೋ ಆಹಾರಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಸೊ ಈ ರೀತಿ ಪ್ರಾರ್ಥಿಸಬೇಕು ಎಂದು ಯೇಸು ಸ್ವಾಮಿ ನಮಗೆ ಕಲಿಸಿ ಕೊಡ್ತಾ ಇದ್ದಾರೆ. ಅನುದಿನ ಆಹಾರವನ್ನು ಇಂದು ನಮಗೆ ಕೊಡಿರಿ. ಇದು ಬಡವರು ಮಾತ್ರ ಪ್ರಾರ್ಥನೆ ಮಾಡಬೇಕಾದ ಪ್ರಾರ್ಥನೆ ಅಲ್ಲ, ಸರ್ವ ಜನಾಂಗಗಳು ಈ ಪ್ರಾರ್ಥನೆ ಮಾಡಬೇಕು. ಒಮ್ಮೆ ಅಲ್ಲ, ಅನೇಕ ಬಾರಿ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಬೇರೆ ಕೇಳಿಸ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇಂದು ನಮಗೆ ಆ ಪ್ರಾರ್ಥನೆ, ಕರ್ತರ ಪ್ರಾರ್ಥನೆಯ ಮುಂದುವರಿದ ಒಂದು ಭಾಗ. ಕೆಜೆ ಸರ್, ಇವತ್ತು 24 ಜನ ಸೇರಿದ್ದಾರೆ ನನ್ನ ಪ್ರಕಾರ. ರೆಕಾರ್ಡ್. ಅನುದಿನದ ಆಹಾರ, ಮತ್ತಾಯನ ಶುಭ ಸಂದೇಶ 4:4 ತೆಗೆದುಕೊಂಡು ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ, ಮಾನವನು ಜೀವಿಸುವುದು ಕೇವಲ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಆಡುವ ಪ್ರತಿಯೊಂದು ವಾಕ್ಯದಿಂದ. ಇದನ್ನ ಧರ್ಮೋಪದೇಶ ಕಾಂಡ 8:3 ಆಯ್ಕೆ ಮಾಡಿಕೊಂಡಿದ್ರು. ಅಲ್ಲಿ ಕೂಡ ಇದನ್ನೇ ತಿಳಿಸ್ತಾ ಇದ್ದಾರೆ.
ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗೋದು ಮಾನವನಿಗೆ ಶರೀರ, ಆತ್ಮ, ಮನಸ್ಸು. ಶರೀರ, ಮನಸ್ಸು, ಆತ್ಮ 3 ಇದೆ. ಈ 3ಕ್ಕೂ ಊಟ ಬೇಕು. ಮನಸ್ಸು ಹಾಗೂ ಆತ್ಮಕ್ಕೆ ಊಟ ಬೇಕು. ಸೊ ಇದರಲ್ಲಿ ಶರೀರಕ್ಕೆ ಬೇಕಾದ ಊಟ ನಾವು ತಿನ್ನುವ ಪದಾರ್ಥಗಳು, ಮತ್ತೆ ಮನಸ್ಸಿಗೆ ಬೇಕಾದಂತ ಊಟ ದೇವರ ವಾಕ್ಯ, ಹಾಗೂ ಆತ್ಮಕ್ಕೆ ಬೇಕಾದಂತ ಊಟ ಪರಮಪ್ರಸಾದ. ಸೊ ಈ ಒಂದು ಪರಮಪ್ರಸಾದ ಬಂದ ಮೇಲೆ ಅನೇಕ ಸಂತರುಗಳು ಬರೀ ಕೇವಲ ಪರಮಪ್ರಸಾದವನ್ನು ಮಾತ್ರ ಸ್ವೀಕರಿಸಿ ಜೀವಿಸಿದ್ದನ್ನ ನಾವು ನೋಡಿದ್ದೇವೆ. ಸೊ ಅನುದಿನದ ಆಹಾರ ಅಂದಾಗ ಊಟ ಮಾತ್ರ ನಾವು ಯೋಚಿಸ್ತಿರ್ತೇವೆ, ಆದ್ರೆ ಇಂದು ನಮಗೆ ಬೇಕಾದಂತ ವಚನ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನು ತಿಳಿಸ್ಕೊಟ್ರು. ಮತ್ತೆ ಈಗ ಒಂದ್ ವೇಳೆ ಹೆಸರಾಂತ ಬೋಧಕರು ಬೋಧಿಸುವಾಗ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಆಗ್ಬೋದು, ಆದರೆ ಅದು ನಮ್ಮ ಅಂತರಂಗಕ್ಕೆ ತಟ್ಟುವಂತಹದ್ದು ಆಗಿರೋದಿಲ್ಲ ಎಷ್ಟೋ ಸಾರಿ. ಯಾಕಂದ್ರೆ ಅದು ನಮ್ಮ ಮನಸ್ಸಿಗೆ ಸಿಗುವಂತಹ ಆತ್ಮಿಕ ಆಹಾರ ಆಗೋದಿಲ್ಲ, ದೇವರ ವಾಕ್ಯ ಆಗೋದಿಲ್ಲ. ಸೊ ನಮ್ಮಲ್ಲಿ ಅನೇಕರು ಬಲಿಪೂಜೆಗೆ ಹೋಗ್ತೀವಿ, ಆದರೆ ಎಷ್ಟು ಮಂದಿ ನಾವು ಪ್ರಾರ್ಥಿಸಿ ಹೋಗ್ತೀವಿ? ಪರಮಪ್ರಸಾದಕ್ಕಾಗಿ ನಾವು ಎಷ್ಟು ಪ್ರಾರ್ಥಿಸ್ತೀವಿ? ಸೊ ಅಲ್ಲಿ ಪರಮಪ್ರಸಾದದಲ್ಲಿ ಒಂದು ವಿಶೇಷತೆ ಇರ್ತದೆ. ಸೊ ಅದಕ್ಕಾಗಿ ನಾವು ಪ್ರಾರ್ಥಿಸಿದಾಗ ಅದರಲ್ಲಿ ಒಂದು ವೇಟೇಜ್ ಇರ್ತದೆ, ಅದರಲ್ಲಿ ಸಿಗುವಂತಹ ಶಾಂತಿ ಸಮಾಧಾನ ತುಂಬಾ ಇರ್ತದೆ. ಮತ್ತೆ ಎಷ್ಟೋ ಸಾರಿ ನಮ್ಮಲ್ಲಿ ಊಟ ಇರ್ತದೆ, ಫ್ರಿಜ್ ಅಲ್ಲಿ ಬೇಕಾದಷ್ಟು ಊಟ ಇರ್ತದೆ, ಆದ್ರೆ ತಿನ್ನುವ ಒಂದು ಯೋಗ ನಮಗೆ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾವು ಪ್ರಾರ್ಥಿಸ್ಬೇಕು. ನಾವು ಏನೇ ತಿಂದ್ರು ಪ್ರಾರ್ಥಿಸಿ ತಿಂದ್ರೆ ಅದಕ್ಕೆ ಒಂದು ವಿಶೇಷತೆಯನ್ನ ನಾವು ಕಾಣ್ಬೋದು ಅಂತೇಳಿ. ಸೊ ಮನಸ್ಸಿನ ಆಹಾರ, ಶರೀರದ ಆಹಾರ, ಆತ್ಮದ ಆಹಾರ 3 ಬೇಕು ನಮಗೆ. ಆದ್ರೆ ಇದಕ್ಕಾಗಿ ನಾವು ಪ್ರತಿನಿತ್ಯ ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಮನಸ್ಸಿಗೆ ಆಹಾರ ಇಲ್ಲದೆ ಇರುವ ಅವಸ್ಥೆಯಲ್ಲಿಯೇ ಆಂತರಿಕ ಗಾಯಗಳು ಹೆಚ್ಚಾಗ್ತದೆ. ಗಾಯಗಳು ಉಂಟಾಗಲು ಒಂದು ಕಾರಣ ವಚನವನ್ನು ಆಲಿಸದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ. ಮತ್ತು ಶರೀರದ ಆಹಾರದ ಬಗ್ಗೆ ಹೇಳುವಾಗ ಆದಿಕಾಂಡ 21:15 ಅಲ್ಲಿ ಹಾಗರಳ ಪರಿಸ್ಥಿತಿಯನ್ನ ನಮ್ಗೆ ವಿವರಿಸಿಕೊಟ್ರು. ಸೊ ಹಾಗರಳ ಅಲ್ಲಿ ಮರುಭೂಮಿಯಲ್ಲಿ ಬಾವಿ ಇತ್ತು, ಆದ್ರೆ ಹಾಗರಳಿಗೆ ಕಾಣುವಂತಹ ಸ್ಥಿತಿ ಇರಲಿಲ್ಲ. ಆದ್ರೆ ಆಕೆ ಪ್ರಾರ್ಥಿಸಿದಾಗ ದೇವರು ಆಕೆ ಕಣ್ಣುಗಳನ್ನ ತೆರೆಸಿ ಬಾವಿಯನ್ನ ನೋಡಲು ಸಾಧ್ಯವಾಯ್ತು. ಸೊ ಇದೇ ರೀತಿ ಕೂಡ ನಮ್ಮಲ್ಲಿ ಮರುಭೂಮಿಗಳು ಇರಬಹುದು, ಆದ್ರೆ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಬಾವಿಗಳನ್ನ ತೋರಿಸ್ಕೊಡ್ತಾರೆ. ಯಾಕಂದ್ರೆ ದೇವರು ಈಗಾಗ್ಲೇ ನಮ್ಗೆ ಬೇಕಾದ ಎಲ್ಲ ವಸ್ತುಗಳನ್ನ ರೆಡಿ ಮಾಡಿಟ್ಟಿದ್ದಾರೆ. ಆದ್ರೆ ನಾವು ಪ್ರಾರ್ಥನೆ ಮೂಲಕ ಅದನ್ನು ನೋಡ್ಬೇಕು. ಪ್ರಾರ್ಥನೆ ಮಾಡಿದಾಗ ಅದನ್ನ ಕಾಣ್ಲಿಕ್ಕೆ ನಮಗೆ ಸಾಧ್ಯ. ಸೊ ಪ್ರಾರ್ಥಿಸಿದಾಗ ದೇವರು ನಮ್ಮ ಕಣ್ಣುಗಳನ್ನ ತೆರೆಸಿಕೊಡುವರು. ಸೊ ಅದೇ ರೀತಿಯಲ್ಲಿ ನಾವು ಅನುದಿನದ ಆಹಾರಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಮತ್ತೆ ಆಧ್ಯಾತ್ಮಿಕ ಆಹಾರ ಪರಮಪ್ರಸಾದಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ಮುಂದೆ ಹೋಗಿ ಅವರು ವಿಮೋಚನ ಕಾಂಡ 16:1 ಅಲ್ಲಿ ಜನರಿಗೆ ಊಟ ಇರ್ಲಿಲ್ಲ. ಸುಮಾರು 35 ಲಕ್ಷ ಜನ ಸ್ಟಾರ್ಟಿಂಗ್ ಅಲ್ಲಿ ಹೇಗೋ ಬಂದ್ರು, ಮನೆಯಿಂದ ಏನೇನೋ ಹೊತ್ಕೊಂಡು ಬಂದಿದ್ರು ಅದೆಲ್ಲ ಬಂದ್ರು, ಅದೆಲ್ಲ ಖಾಲಿ ಆದ್ಮೇಲೆ ಕೆಂಪು ಸಮುದ್ರವನ್ನು ದಾಟಿ ಮರುಭೂಮಿಗೆ ಬಂದಾಗ ಅಲ್ಲಿ ಆಹಾರದ ಒಂದು ಕೊರತೆ ಉಂಟಾಗ್ತದೆ, ಆಹಾರದ ಅವಶ್ಯಕತೆ ಆಗ್ತದೆ. ಸೊ ಮೋಸೆ ಮತ್ತು ಆರೋನರ ಬಳಿ ಹೋಗಿ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಮೋಸೆ ದೇವರ ಬಳಿ ಹೋಗಿ ಪ್ರಾರ್ಥಿಸ್ತಾನೆ. ನಾವು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನೆಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಾಗ ನಾವು ಎಷ್ಟು ಮಂದಿ ಹೋಗಿ ಪ್ರಾರ್ಥಿಸ್ತೇವೆ? ನಾವು ಪ್ರಾರ್ಥಿಸೋದಿಲ್ಲ. ಸೊ ನಾವೇ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನೋಡ್ತೀವಿ. ಆದ್ರೆ ಮೋಸೆ ಹೋಗಿ ಪ್ರಾರ್ಥಿಸಿದ. ಸೊ ಪ್ರಾರ್ಥಿಸಿದಾಗ ಅವರಿಗೆ ಮನ್ನ ಸಿಕ್ತು. ಅವರು ಮಾಂಸಕ್ಕಾಗಿ ಪ್ರಾರ್ಥಿಸಿದಾಗ ಮಾಂಸವನ್ನು ದೇವರು ಕೊಟ್ಟರು. ಸೊ ನಾವು ಏನ್ ಪ್ರಾರ್ಥಿಸಿದ್ರೆ ದೇವರು ತೋರಿಸ್ಕೊಡ್ತಾರೆ ಅದನ್ನ. ಸೊ ಅದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು. ಇದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ನಾವು ಅನುಸರಣೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ರು. ಹಾಗೆ 1 ಅರಸರು 17:1 ಎಲಿಯ ಪ್ರವಾದಿಯ ಒಂದು ಕಥೆ ನಮ್ಗೆ ಹೇಳ್ಕೊಟ್ರು. ಹಾಗೆ ಎಲಿಯ ಪ್ರವಾದಿ, ಅಲ್ಲಿ ಮಳೆ ಇಲ್ಲ, ಬರಗಾಲ ಏನು ಇಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಎಲಿಯನಿಗೆ ಮಾತ್ರ ದೇವರು ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಎಲಿಯ ದೇವರ ವಾಕ್ಯವನ್ನ ಕೇಳ್ತಾ ಇದ್ದ, ದೇವರ ಇಚ್ಛೆಗೆ ನಡೀತಾ ಇದ್ದ. ಹಾಗಾಗಿ ಅವನಿಗೆ ಅದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ದೇವರು ಮಾಡಿದ್ರು. ಹಳ್ಳದಲ್ಲಿ ನೀರು ಮತ್ತು ಕಾಗಿಗಳಿಂದ ಅವನಿಗೆ ಊಟ. ಸೊ ಅದೇ ಯಾವಾಗ ಅವನಿಗೆ ಈ ಊಟ ಖಾತ್ರಿ ಆಗ್ತದೆ,
ಇದು ನಿರಂತರವಾಗಿ ಬರ್ತಾ ಇದೆ ಅಂತಾಗ ಪ್ರಾರ್ಥನೆ ನಿಂತು ಹೋಗ್ತದೆ. ಪ್ರಾರ್ಥನೆ ನಿಂತಾಗ ಅಲ್ಲಿ ಹಳ್ಳದ ನೀರು ಖಾಲಿ ಆಗ್ತದೆ, ಅವನು ಬೇರೆ ಸ್ಥಳಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಸೊ ಅದರಿಂದ ಪ್ರಿಯರೇ, ನಾವು ಕೂಡ ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸಿ ನಾವು ಪ್ರತಿಯೊಂದು ಊಟಕ್ಕಾಗಿ 3 ಆಹಾರ, ಶರೀರದ ಆಹಾರ, ಮನಸ್ಸಿನ ಆಹಾರ ಮತ್ತು ಆತ್ಮದ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಅಂತಿಮವಾಗಿ ಯೋಹಾನ ಶುಭ ಸಂದೇಶ 6 ಅಲ್ಲಿ ಪ್ರಭು ಯೇಸು ನಿಜವಾದ ಆಹಾರದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಅವರು ಪ್ರಾರ್ಥಿಸಿದಾಗ ರೊಟ್ಟಿ ಹೆಚ್ಚಾಗ್ತದೆ. ಯೇಸುಸ್ವಾಮಿ ಮಾಡಿದ್ದು ಪ್ರಾರ್ಥನೆ. ಅಲ್ಲಿ ಏನ್ ಸಿಕ್ತು? 5 ರೊಟ್ಟಿ 2 ಮೀನು, ಅದನ್ನ ತಗೊಂಡು ಅವರು ಪ್ರಾರ್ಥಿಸಿದಾಗ ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತದೆ, ರೊಟ್ಟಿ ಹೆಚ್ಚಾಗ್ತದೆ. ಸೊ ಹೀಗೆ ಯೇಸುಸ್ವಾಮಿ ನಮ್ಗೆ ಅಲ್ಲಿ ಕಳ್ಸಿಕೊಡ್ತಾರೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಸೊ ಅಲ್ಲಿಂದ ನೀರಿನ ಮೇಲೆ ನಡಿಗೆ. ಸೊ ಅಲ್ಲಿ ಇದು ಕೂಡ ಒಂದು ಅದ್ಭುತ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಶರೀರದ ಒಂದು ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆಗುವ ಒಂದು ಅವಸ್ಥೆ ಯೇಸುಸ್ವಾಮಿ ಬರ್ತಾರೆ. ಸೊ ಹಾಗಾಗಿ ನೀರಿನ ಮೇಲೆ ನಡಿಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಹೇಳ್ತಾರೆ 27ನೇ ವಚನದಲ್ಲಿ, ಅಳಿದು ಹೋಗುವ ಆಹಾರಕ್ಕಾಗಿ ನಾವು ಪ್ರಾರ್ಥಿಸಬಾರದು, ನಾವು ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ಪ್ರಾರ್ಥಿಸಬೇಕು. ಈ ಶಾರೀರಿಕ ಆಹಾರ ತಾನಾಗಿ ದೇವ್ರು ಕೊಡ್ತಾರೆ. ಮತ್ತೆ ಅವ್ರು ನಮ್ಗೆ ನಮ್ಮ ಕಾಲದಲ್ಲಿ ಇದ್ದಂತ, ಅಂದ್ರೆ ನಾವು ಚಿಕ್ಕವರಾಗಿದ್ದಂತ ಒಂದು ಅವಸ್ಥೆ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರು. ಇದು ಖಂಡಿತ ಈಗಿನವ್ರಿಗೆ ಏನೂ ಗೊತ್ತಿಲ್ಲ. ಈಗಿನವ್ರಿಗೆ ಎಲ್ಲ ಇದೆ. ಸೊ ಹೆಚ್ಚಾಗಿ ನಾವು ಊಟಕ್ಕಿಂತ ಈಗ 50% ಪಾಯ್ಸನ್ ಅನ್ನೇ ತಿಂತಾ ಇದ್ದೀವಿ ನೋಡಕ್ ಹೋದ್ರೆ. ಮತ್ತೆ ಆ ತಿನ್ನುವ ರೀತಿ ಕೂಡ ನಾವು ಸರಿ ಇಲ್ಲ. ಈಗ ನಾವು ಊಟ ತಕೊಂಡು ಬಂದು ಟಿವಿ ಮುಂದ್ಗಡೆ ಕೂತ್ಕೊಳ್ತೀವಿ, ಇಲ್ಲ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡು ತಿಂತೀವಿ. ನಮ್ಮ ಹೊಟ್ಟೆ ಒಳಗಡೆ ಏನು ಹೋಗ್ತದೆ ಅನ್ನೋದು ನಮ್ಗೆ ಒಂದೊಂದ್ಸಾರಿ ಅವೇರ್ನೆಸ್ ಇರೋದಿಲ್ಲ. ಹಾಗಾಗಿ ಅದು ಸರಿಯಾಗಿ ಜೀರ್ಣವೂ ಆಗೋದಿಲ್ಲ. ರೋಗ ರೋಗ ರೋಗ. ಇದೀಗ ಯಾಕೆ ಅಷ್ಟೊಂದು ರೋಗ ಅಂತ ಹೇಳಿದ್ರೆ, ಪರಮಪ್ರಸಾದವನ್ನು ಸರಿಯಾಗಿ ಸ್ವೀಕರಿಸದೇ ಇರುವ ಕಾರಣವೂ ಒಂದು, ಮತ್ತೆ ನಾವು ತಿನ್ನುವ ಆಹಾರದ ಮೇಲೆ ನಮ್ಗೆ ಗಮನ ಇಲ್ಲ, ಪ್ರಾರ್ಥನೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಅವಸ್ಥೆಯಲ್ಲಿ ನಾವು ಇದ್ದೇವೆ. ಆದ್ರೆ ಇವತ್ತು ನಮಗೆ ಗೊತ್ತಾಯ್ತು, ಪ್ರತಿಯೊಂದಕ್ಕೂ ನಾವು ಪ್ರಾರ್ಥಿಸ್ಬೇಕು. ಪ್ರಾರ್ಥಿಸಿದಾಗ ನಮ್ಮ ಊಟ ನಮಗೆ ಅದು ಸರಿ ಆಗ್ತದೆ, ನಿತ್ಯ ಜೀವ ಆಹಾರ ನಮ್ಗೆ ಸಿಗ್ತದೆ ಅನ್ನೋದು ಅರ್ಥ ಆಯ್ತು. ಪ್ರೈಸ್ ದಿ ಲಾರ್ಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ವಿನಾಯಕ ಸರ್ ನಿಜವಾಗ್ಲೂ